ಫಸ್ಟ್ ರನ್ನರ್ ಅಪ್ ಆಗಿರುವಂತ ತ್ರಿವಿಕ್ರಮ್. ನಿಮ್ಗೆ ಇಂಡಸ್ಟ್ರಿ ಫಸ್ಟ್ ಯಾರು ಬಂದು ನಿಮಗೆ ಕೋಟಿ ಕೊಡಲ್ಲ, ಕೋಟಿ ತಗೊಳ್ಳೋಂಥ ವ್ಯಕ್ತಿ ನೀವು ಆಗಬೇಕು. ಒಬ್ರು ದೊಡ್ಡ ಡೈರೆಕ್ಟರ್, ನನ್ನ ಹೆಸರು ಬೇಡ, ಮುಖ ನೋಡಿ ನನ್ನನ್ನು ಒಂದು ಸಿನಿಮಾದಲ್ಲಿ ನೋಡಿ ಕರೆದ್ರು, ಬಟ್ ನೆಕ್ಸ್ಟ್ ಡೇ ನೋಡಿದ್ರೆ ನಾನೇ ಇಲ್ಲ ಆ ಸಿನಿಮಾದಲ್ಲಿ. ಯಾವ ವ್ಯಕ್ತಿ ನನ್ನನ್ನು ಕರೆದಿದ್ರು ಅವರೇ ಕೇಳಿದ್ರು ನೀವು ಯಾರು ಅಂತ ಅಂದ್ಬಿಟ್ಟು. ಒಬ್ಬ ಡೈರೆಕ್ಟರ್ನೂ ಆಗಲಿ ಪ್ರೊಡ್ಯೂಸರ್ ಆಗಲಿ ದೇ ವಿಲ್ ಕ್ಯಾಲ್ಕುಲೇಟ್ ನಿನ್ನಿಂದ ನನಗೆ ಎಷ್ಟು ಬರುತ್ತೆ ಅಂತ. ಬೇಸಿಕ್ ನೇಚರ್ ಇಸ್ ನನ್ನ ತಾಯಿ. ನನ್ನನ್ನು ಯಾವತ್ತೇ ನಾನು ಸೋತು ತಲೆ ಬಗ್ಗಿಸ್ದೆ ಅಂದಾಗ್ಲೂ ನನ್ನ ತಾಯಿ ಹೇಳಿದ್ದೊಂದೇ ಮಾತು, ಸಿ ಟುಡೇ ಇಸ್ ನಾಟ್ ದ ಎಂಡ್. ತಲೆ ಕೆಡ್ಸ್ಕೊಬೇಡ, ನುಗ್ಗು. ಸೋಲು ಕಾಮನ್ ಎಲ್ಲರಿಗೂ. ಸೋಲ್ ಇಲ್ಲ ಅಂದ್ರೆ ನೀನು ಗೆಲುವು ಹೆಂಗೆ ಎಂಜಾಯ್ ಮಾಡೋಕ್ಕಾಗತ್ತೆ. ಸುಂದರ್ ಪಿಚೆ ಅಂತ ಗೂಗಲ್ CEO, ಸ್ಕ್ರಾಚ್ ಇಂದ ಮನೇಲಿ ಟಿವಿ ಇರಲಿಲ್ಲ, ಇವತ್ತು ಸಾವಿರಾರು ಜನ ಟಿವಿ ನೋಡೋ ತರ ಮಾಡಿದ್ದಾರೆ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಇವತ್ತಿನ ನಮ್ಮ ಅತಿಥಿ ತ್ರಿವಿಕ್ರಮ್. ಬಿಗ್ ಬಾಸ್ ಸೀಸನ್ 11ರ ರನ್ನರ್ ಅಪ್ ಆಗಿ ಜನ ವೋಟ್ ಮಾಡಿ ಆಯ್ಕೆ ಮಾಡಿದ್ದು ತ್ರಿವಿಕ್ರಮ್ ಅವರನ್ನ. ತ್ರಿವಿಕ್ರಮ್ ಸಿನಿಮಾ ನಟನಾಗಿ, ಸೀರಿಯಲ್ ನಟನಾಗಿ, ಕ್ರೀಡಾಪಟುವಾಗಿ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಅವರು ಈ ಸಾಧನೆಯ ಹಾದಿಯಲ್ಲಿ ಯಾವೆಲ್ಲ ಸವಾಲುಗಳನ್ನ ಎದುರಿಸಬೇಕಾಗಿ ಬಂತು, ಎಂಥ ಅವಮಾನಗಳನ್ನ ಅವರು ಸಹಿಸಿಕೊಳ್ಬೇಕಾಗಿ ಬಂತು, ಕಷ್ಟದ ಕಾಲದಲ್ಲಿ ಕೈ ಹಿಡಿದವರು ಯಾರು, ಹಣಕಾಸಿನ ನಿರ್ವಹಣೆಯನ್ನ ತ್ರಿವಿಕ್ರಮ್ ಹೇಗ್ ಮಾಡ್ತಾರೆ, ಅವರ ಜೀವನದಲ್ಲಿ ದುಡ್ಡೆಂಥ ಪಾಠಗಳನ್ನ ಕಲಿಸಿದೆ, ಅವರನ್ನೇ ಕೇಳ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತುಂಬಾನೇ ಖುಷಿಯಾಗೋದೇನಪ್ಪಾ ಅಂತಂದ್ರೆ, ಯಾರೋ ನಮ್ಮ ಪಕ್ಕದ ಮನೆ ಹುಡುಗ, ತ್ರಿವಿಕ್ರಮ ನಮ್ ಜೊತೆ ಕ್ರಿಕೆಟ್ ಆಡ್ತಾ ಇದ್ದ, ಈಗ ಸ್ಕ್ರೀನ್ ಅಲ್ಲಿ ಬರ್ತಿದ್ದಾನೆ, ಮೈ ಗಾಡ್, ಜಿಮ್ ಟ್ರೈನರ್ ಆಗಿದ್ದ, ಕ್ರಿಕೆಟ್ ಆಡ್ತಿದ್ದ, ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ದಾನೆ, ಇದೆಲ್ಲವೂ ಸರಿ. ಬಟ್ ಅದ್ರ ಹಿಂದೆ ಒಂದು ಬದುಕಿದೆ. ನೀವು ತ್ರಿವಿಕ್ರಮ ಆಗಿ ರೂಪುಗೊಳ್ಳೋದಕ್ಕೆ ಹಲವು ಕಷ್ಟಗಳನ್ನ ಫೇಸ್ ಮಾಡಿರ್ತೀರಿ. ಸೊ ಇನಿಷಿಯಲ್ ಡೇಸ್ ಅಂತ ನೋಡುವಾಗ, ಏನೂ ಇಲ್ಲದಂತ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನೀವೇನೇನು ಪಾಠ ಕಲ್ತ್ರಿ ಹಣಕಾಸಿನ ವಿಚಾರ ಅಂತ ಬಂದಾಗ? ಬೇಸಿಕಲಿ ಹಣಕಾಸು ಅಂತ ಬಂದಾಗ ಎಲ್ಲರೂ ಅದನ್ನೇ ಫೇಸ್ ಮಾಡ್ತಾರೆ. ಚಿಕ್ಕದು ದೊಡ್ಡದು ಅಂತ ಏನಿಲ್ಲ. ನಮ್ಗೊಂದೊಂದ್ಸತಿ ತಿನ್ನಕ್ ತುಂಬಾ ದುಡ್ಡಿದ್ರು ನಮ್ ತಿನ್ನಕ್ಕಾಗಲ್ಲ. ಓಕೆ. ಕೆಲವು ಸತಿ ತಿನ್ಬೇಕು ಅಂತಂದಾಗ ದುಡ್ಡಿರಲ್ಲ. ಓಕೆ. ಇದು ಇನಿಷಿಯಲ್ ಡೇಸ್ ಪ್ರಾಬ್ಲಮ್ಸ್ ನಮ್ಗೆ. ನೀವೇನು ಹೇಳಿದ್ರೆ, ಕ್ರಿಕೆಟಲ್ಲಿ ಆಗಿರ್ಬೋದು, ಜಿಮ್ಮಲ್ಲಿ ಆಗಿರ್ಬೋದು, ಇಲ್ಲ ನನ್ನ ಸುತ್ತಾನೆ ಫ್ರೆಂಡ್ಸ್ ಆಗಿರ್ಬೋದು, ಯಾವತ್ತೂ ಅವ್ರು ನನ್ನ ಬಗ್ಗೆ ಜಲಸ್ ಪಟ್ಟಿಲ್ಲ. ಇನ್ಫ್ಯಾಕ್ಟ್ ಅವರೇ ನನ್ನ ಎಂಕರೇಜ್ ಮಾಡಿ ಇಂಡಸ್ಟ್ರಿಗೆ ಕಳಿಸಿದ್ದಂಥದ್ದು. ಆಮೇಲೆ ಇಂಡಸ್ಟ್ರಿಗೆ ಬರಬೇಕು ಅಂತ ನಾವು ಪ್ಲಾನ್ ಮಾಡಿದಾಗ, ಲೈಕ್ ಇವತ್ತಿನ ದಿವಸದಲ್ಲಿ ಇಂಡಸ್ಟ್ರಿ ಯಾವ ಥರ ನಡೀತಾ ಇದೆ ಅಂತ. ಬೇಸಿಕಲಿ ನಂಗೆ ABCD ಗೊತ್ತಿರಲ್ಲ ಇಂಡಸ್ಟ್ರಿಗೆ ಬರಬೇಕು ಅಂದಾಗ. ಅಲ್ಲಿಗೆ ಬಂದರೆ ನಮ್ಗೆ ಯಾವ ಥರ ಪೇಮೆಂಟ್ಸ್ ಇರುತ್ತೆ, ಸೊ ಎಷ್ಟು ದಿನಕ್ಕೆ ಪೇಮೆಂಟ್ಸ್ ಬರುತ್ತೆ, ಇದಾದ್ಮೇಲೆ ಹೆಂಗೆ ನಮ್ಮ ಜೀವನ, ಇದನ್ನೇ ಫ್ಯೂಚರಾಗಿ ಮಾಡ್ಕೋಬೋದಾ, ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಆಗ ಫ್ರೆಂಡ್ಸ್ ಹೇಳಿದ್ದು, ನಾವಿದ್ದೀವಿ, ನೀನು ಹೋಗು, ಮಿಕ್ಕಿದ್ದೆಲ್ಲ ನಾವು ನೋಡ್ಕೋತೀವಿ. ಸೊ 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, ನಾವೆಲ್ಲರೂ ಇದ್ದೀವಿ, ನೀನು ಹೋಗು ಅಂತ ತಳ್ಳಿದ್ಮೇಲೆ ನಾನು ಇಲ್ಲಿ ಬಂದು ಕೂತಿದ್ದು. ಓಕೆ. ನಿಮಗೆ ಪ್ರೇಮ ಬರಹನಲ್ಲಿ ಅವಕಾಶ ಸಿಕ್ಕಾಗ, ಅರ್ಜುನ್ ಸರ್ಜಾ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ, ನೀವು ಅಷ್ಟು ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಕಾಣಿಸ್ಕೊಳ್ತೀರಿ, ನಿಮ್ಮ ಥಾಟ್ ಪ್ರೊಸೆಸ್ ಏನಿತ್ತು? ಡೆಫಿನೆಟ್ಲಿ ಒಳ್ಳೆ ಅವಕಾಶ, ಒಳ್ಳೆ ಸಂಬಳನೂ ಬರಬಹುದು, ಬಟ್ ಅದಕ್ಕೆ ನಾನು ನ್ಯಾಯ ಒದಗಿಸ್ತೀನ, ಅದಕ್ಕೆ ನಾನು ರೆಡಿ ಇದ್ದೀನ? ಅರ್ಜುನ್ ಸರ್ಜಾ ಅವರು ಹೇಗೆ ಅನ್ಸ್ತಿತ್ತು ನಿಮ್ಗೆ ಅದು? ಬೇಸಿಕಲಿ ನಾವು ನೋಡೋ ಸ್ಕ್ರೀನ್ ಮೇಲೆ ಅರ್ಜುನ್ ಸರ್ಜಾ ಸರ್ ಬೇರೆ, ಪರ್ಸನಲ್ ಆಗಿ ಪರ್ಸನ್ನೇ ಬೇರೆ. ಓಕೆ. ಅವ್ರ ಮಾತೇನೆ ಭಯ ತರಿಸುತ್ತೆ ನಿಮ್ಗೆ. ಆ ಕಮಾಂಡಿಂಗು, ಇದು ಈಸ್ ಲೈಕ್ ಅ ರಿಯಲ್ ಸೋಲ್ಜರ್. ಸೊ ತುಂಬಾ ಭಯ ಅನ್ಸುತ್ತೆ. ಫಸ್ಟ್ ರಿಹರ್ಸಲ್ಸ್ಗೆ ಅಂತ ಮನೆ ಕರೆಸಿದಾಗ ನನ್ಗೆ ಅಷ್ಟು ಈಸಿ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಬೇಸಿಕಲಿ ಕಣ ಈ ತರ ಇರುತ್ತೆ, ಈ ತರ ಇರುತ್ತೆ, ಇದನ್ನ ಮಾಡು, ನಾನ್ ಡೈಲಾಗ್ ಡೆಲಿವರಿ ಹೇಳೋದನ್ನ ಚೇಂಜ್ ಮಾಡಿ. ಓಕೆ. ಸೊ ತುಂಬಾ ಭಯ ಅನಿಸ್ತಿತ್ತು ನನಗೆ. ಈ ಮೇಡ್ ಇಟ್ ಈಸಿಲಿ. ಸೊ ಈ ಒಂದು ಥಾಟ್ ಪ್ರಾಸೆಸ್ ಏನಿತ್ತು, ಲೈಕ್ ಇನಿಷಿಯಲಿ ಒಂದು ರಿಹರ್ಸಲ್ಸ್ ಎಲ್ಲ ಏನಿತ್ತು, ನನ್ಗೆ ಅಲ್ಲಿ ಈಸಿ ಆಗೋಯ್ತು. ಸೊ ಸರ್ರೆ ಅಲ್ವಾ, ಸೊ ಈಸ್ ವೆರಿ ಡಿಸಿಪ್ಲಿನ್ಡ್. ಟೈಮಿಂಗ್ ವಿಷಯದಲ್ಲಿ ನಾನು ಸ್ವಲ್ಪ ಟೈಮ್ ಡಿಸಿಪ್ಲಿನ್ ಕಡಿಮೆ, ಅವರಿಂದನೇ ತುಂಬಾ ಚೆನ್ನಾಗಿ ಕಲ್ತಿತ್ತು. ಬಂದ್ರೆ ಬಾ, ಇಲ್ಲ ಅಂದ್ರೆ ಇಲ್ಲ. ಸೊ ಈ ತರ ಟೈಮಿಂಗ್ಸ್ ಅಂತ, ಸೊ ಅದು ನನ್ಗೆ ವೆರಿ ಈಸಿಯಾಗಿ ಮಾಡ್ಕೊಟ್ಟಿದಂಥದ್ದು. ಸೊ ನೀವು ಆರ್ಟಿಗೆ ಅಂತ ಎಂಟ್ರಿ ಕೊಡ್ಬೇಕಾದ್ರೆ ನಿಮಗೊಂದು ಸೆಕೆಂಡ್ ಥಾಟ್ ಇತ್ತ, ಒಂದು ವೇಳೆ ಏನೂ ಆಗ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕಪ್ಪ? ಆಕ್ಚುಲಿ ನಾನು ಸೆಕೆಂಡ್ ಥಾಟ್ ಇಟ್ಕೊಂಡು ಯಾವ ಕೆಲಸನೂ ಸ್ಟಾರ್ಟ್ ಮಾಡಲ್ಲ. ಬಿಕಾಸ್ ಒನ್ಸ್ ನಿಮಗೆ ಆಪ್ಷನ್ B ಅಂತ ಒಂದು ಬಂತು ಅಂತಂದ್ರೆ, ಇದು ಯಾವಾಗ್ಲೂ ನಾವು ಸ್ಕಿಪ್ ಆಗೋದಕ್ಕೆ ನೋಡ್ತೀವಿ. ಇಲ್ಲಿ ನಾವು ರಿಸ್ಕ್ ತಗೊಳ್ಳೋದಕ್ಕೆ ಚಾನ್ಸೇ ಮಾಡಲ್ಲ. ಬಿಡು, ನಂಗೆ ಆಪ್ಷನ್ B ಇದೆ ಅಲ್ವಾ, ಬಿಡು ಆಪ್ಷನ್ B ಇದೆ ಅಲ್ವಾ, ವಿಲ್ ಗೋ ದಿಸ್ ವೇ. ನಾನು ಆಪ್ಷನ್ B ಅಂತ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಅದಿದ್ರು ನನ್ನ ಮೈಂಡಲ್ಲಿ ಇರಲ್ಲ. ಫೈನ್. ಬೇಸಿಕ್ ನಾನು ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ನೀವೇ ಹೇಳಿದ್ರಿ, ಕ್ರಿಕೆಟರು, ಜಿಮ್ ಟ್ರೈನರು. ಸೊ ನನ್ನ ಹತ್ರ MBA ಸರ್ಟಿಫೈಡ್ ನಾನು. ಸೊ ಈಗ ನನ್ನ ಫ್ರೆಂಡ್ಸ್ಗಳು ಎಷ್ಟೊಂದು ಜನ HR ಅಲ್ಲಿ ಇದ್ದಾರೆ. ಇಫ್ ಐಮ್ ಫೇಲಿಯರ್ ಐ ಕ್ಯಾನ್ ಗೋ ಬ್ಯಾಕ್ ಈಸಿಲಿ. ಬಟ್ ಅದು ನನ್ನ ಮೈಂಡಲ್ಲಿ ಇತ್ತು ಅಂತಂದ್ರೆ, ಇವತ್ತು ನಾನು ಉಪವಾಸ ದಿನಗಳನ್ನ ನಾನು ಈಸಿಯಾಗಿ ಕಳಿಯೋಕ್ಕಾಗಲ್ಲ. ಬಿಡು, ಇದೇನಕ್ಕೆ ಬೇಕು, ನನಗೆ ಅಲ್ಲೇ 75-80 ಸಾವಿರ ಸ್ಯಾಲ್ರಿ ಕೊಡ್ತಾರೆ, ನಾನು ಆರಾಮಾಗಿ ಹೋಗ್ತೀನಿ, ಇಲ್ಲೇನಕ್ಕೆ ನಾನು ಕಷ್ಟಪಡಬೇಕು ಅಂತಂದ್ರೆ, ನಾನು ಇಲ್ಲಿ ಕಷ್ಟಪಡೋದಕ್ಕೆ ಆಗೋದೇ ಇಲ್ಲ. ನಿಮ್ಗೆ ಇಂಡಸ್ಟ್ರಿ ಫಸ್ಟ್ ಯಾರು ಬಂದು ನಿಮಗೆ ಕೋಟಿ ಕೊಡಲ್ಲ,
ಕೋಟಿ ತಗೊಳ್ಳೋಂಥ ವ್ಯಕ್ತಿ ನೀವು ಆಗಬೇಕು, ಸರಿನಾ? ಸೊ ಇದನ್ನೆಲ್ಲ ನನ್ನ ಮೈಂಡಲ್ಲಿ ಇಟ್ಕೊಂಡು ಐ ಪ್ರಿಪೇರ್ಡ್ ಮೈ ಸೆಲ್ಫ್. ದುಡ್ಡಿದ್ರು ದುಡ್ಡಿಲ್ಲ ಅಂದ್ರು ಯು ಬಿ ದ ಸೇಮ್. ಸೊ ಯು ಸ್ಟಾರ್ಟ್ ಯುವರ್ ಜರ್ನಿ ಲೈಕ್ ದಿಸ್ ಅಂತ ಅಂದ್ಬಿಟ್ಟು ಐ ಸ್ಟಾರ್ಟೆಡ್. ಬಹುಶಃ ನಿಮ್ಮ ಏಜ್ನವರೇ ಅಥವಾ ನಿಮ್ಮ ಅಕ್ಕಪಕ್ಕದ ಫ್ರೆಂಡ್ಸ್ಗಳನ್ನೇ ನೀವು ಗಮನಿಸಿರ್ತೀರಿ. ಫಸ್ಟ್ ಸ್ಯಾಲ್ರಿ ಆಗಿರ್ಬೋದು, ಏನೋ ಗಿಫ್ಟ್ ಮಾಡ್ಬೇಕು ಅಪ್ಪ ಅಮ್ಮಂಗೆ, ನಾನು ಇನ್ನೂ ಚೆನ್ನಾಗಿ ದುಡಿಬೇಕು, ಈ ಥರದ್ದೆಲ್ಲ ಕನಸುಗಳಿರುತ್ತೆ. ನಿಮ್ಮ ಫಸ್ಟ್ ಸ್ಯಾಲ್ರಿ ಪದ್ಮಾವತಿ ಸೀರಿಯಲಲ್ಲಿ ಒಂದು ದೊಡ್ಡ ಫ್ಯಾನ್ ಬೇಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದು, 2.5 ವರ್ಷ ಜನರ ಜೊತೆಗೆ ನಿಮ್ಗೊಂದು ಒಡನಾಟ, ಇವೆಲ್ಲವನ್ನು ನೋಡಿದಾಗ ಪದ್ಮಾವತಿಗಿಂತ ಮುಂಚೆ ಹೇಗಿತ್ತು ಲೈಫು, ಅದಾದ್ಮೇಲೆ ಹೇಗಾಯಿತು, ನಿಮ್ಮ ಫಸ್ಟ್ ಸ್ಯಾಲ್ರಿ, ಫಿನಾನ್ಸನ್ನು ಮ್ಯಾನೇಜ್ ಮಾಡ್ಕೊಳ್ಳೋದು, ಏನು ಚೇಂಜಸ್ ಇತ್ತು? ಫಿನಾನ್ಷಿಯಲಿ ನಾನು ಹೆಂಗೆ ಬ್ಯಾಲೆನ್ಸ್ ಮಾಡಿದೆ ಅಂತಂದರೆ, ಈಗ ನಾನು ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ, ಪದ್ಮಾವತಿ ಅನ್ನೋದೊಂದು ಬರೋದಕ್ಕಿಂತ ಮುಂಚೆ ಯಾರ ನನ್ನ ಫ್ರೆಂಡ್ಸ್ ಎಲ್ಲ ಏನೇನು ಪೇ ಮಾಡಿದ್ರು, ಇಟ್ ಮೈಟ್ ಬಿ ಸಿಲಿ ಆರ್ ಫನ್ನಿ ಟು ಎನಿ ಒನ್, ಐ ಫಿಲ್ ದೆಮ್. ನನಗೆ ಉಪವಾಸ ಇದ್ದಿದ್ದು ನಾನು ನೀನು ಕೊಟ್ಟಿದ್ಯಾ, ಇವತ್ತು ನನ್ನ ಹತ್ರ ದುಡ್ಡು ಬಂತು ಅಂದ್ರೆ ನಮ್ಮ ಅಪ್ಪಂಗೆ ಏನೋ ತೊಗೊಂಡೋಗಿ ಕೊಡೋದು, ನಮ್ಮ ಅಮ್ಮಂಗೆ ಏನೋ ಒಂದು ತೊಗೊಂಡೋಗಿ ಕೊಡೋದು ಮಾಡಿದ್ರೆ ನಿನ್ನ ಬಿಲ್ ಬೆಳೀತಾ ಹೋಗುತ್ತೆ. ಅರ್ಥ ಆಗ್ತಿದಲ್ಲ ನನಗೆ? ಏನೋ 1 ಲಕ್ಷ ದುಡ್ಡು ಬಂತು, ತಗೋ ಫಸ್ಟ್ ನೀನು ಫಿಲ್ ಮಾಡ್ಕೊ, ನೀನ್ ಫಿಲ್ ಆಗಿದ್ರೆ ನಾನು ಖಾಲಿ ಇದ್ದಾಗ ನೀನು ವಾಪಸ್ ಕೊಡ್ತೀಯ ಅಂತ ಅಂದ್ಬಿಟ್ಟು ಐ ಫಿಲ್ಡ್ ಇಟ್ ಫಸ್ಟ್. ನನ್ನ ಫಸ್ಟ್ ಸ್ಯಾಲ್ರಿನೇ ಪೇಮೆಂಟ್ ಹಂಗೋಯ್ತು, ತಗೋ ನಿನ್ನ ಪೇಮೆಂಟ್ ನನಗೆ ಕೊಟ್ಟಿದ್ದಲ್ಲ, ತಗೋ ಇದನ್ನ ಇಟ್ಕೋ. ನನಗೆ ಕಾರ್ ಇಲ್ದ ಟೈಮಲ್ಲಿ ಇಂಡಸ್ಟ್ರಿಗೆ ಕಾರ್ ಬೇಕು ಅಂತ ಗೊತ್ತಾಯ್ತು. ಹೆಂಗೆ ಅಂತಂದ್ರೆ ನಿಮ್ಮನ್ನು ಟ್ರೀಟ್ ಮಾಡೋದೇ ಹಂಗೆ, ಅವ್ನು ಯಂತ್ರಲ್ಲಿ ಬಂದಿದ್ದಾನೆ, ಅವ್ನು ಯಾವ ಡ್ರೆಸ್ ಹಾಕೊಂಡ್ಬಂದಿದ್ದಾನೆ. ದಿಸ್ ಇಸ್ ಬೇಸಿಕ್ ಮ್ಯಾನರ್ಸ್ ಎಲ್ಲರೂ ಟ್ರೀಟ್ ಮಾಡೋದು. ಈಗ ನಾವೇ ಯಾರೋ ಬೆಂಜಲ್ ಬಂದ್ರೂ ರೆಸ್ಪೆಕ್ಟ್ ಬೇರೆ ಥರ ಕೊಡ್ತೀವಿ, ನಾರ್ಮಲ್ 2 ವೀಲರ್ ಬಂದ್ರೆ ರೆಸ್ಪೆಕ್ಟ್ ಬೇರೆ ಥರ ಕೊಡ್ತೀವಿ. ಆ ಟೈಮಲ್ಲಿ ನನ್ನ ಫ್ರೆಂಡ್ಸು ನನಗೆ, ತಗೋ ನಿನಗೆ ಕಾರ್ ಬೇಕು, EMI ನಾವು ಕಟ್ಕೊಂಡು ಹೋಗ್ತೀವಿ. ಇದನ್ನ ಮಾಡಿರೋರ್ಗೆ ನಾನು ಅದನ್ನ ಮಾಡಿದೆ ಅಷ್ಟೇ. ಅದು ದೊಡ್ಡತನ ಅಂತಾಗ್ಲಿ ಇನ್ನೊಂದಾಗ್ಲಿ ಏನೂ ಇಲ್ಲ. ನೀನ್ ಫುಲ್ ಆಗಿದ್ರೆ ನಾನು ಖಾಲಿ ಇರೋ ಟೈಮಲ್ಲಿ ಕೊಡ್ತೀನಿ ಅನ್ನೋದು ಒಂದೇ ಇತ್ತು ನನಗೆ ಅಷ್ಟೇ. ಎಮರ್ಜೆನ್ಸಿ ಸಿಚುವೇಶನ್ಸ್ ಅನ್ನ ನೀವು ಫೇಸ್ ಮಾಡಿರೋದಿದ್ಯಾ? ಅವಕಾಶ ಸಿಗುತ್ತೆ, 1-2 ತಿಂಗಳು 3 ತಿಂಗಳು ಒಳ್ಳೆ ದುಡ್ಡು ನೋಡ್ತೀರಿ, ಅಥವಾ 2 ವರ್ಷ 3 ವರ್ಷ ಒಳ್ಳೆ ದುಡ್ಡು ನೋಡ್ತೀರಿ. ಅವಕಾಶ ಇಲ್ಲದ ಟೈಮ್ನಲ್ಲಿ ಅದನ್ನ ಮ್ಯಾನೇಜ್ ಮಾಡೋದಿರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ. ಅದಕ್ಕೆ ಏನು ಪ್ರಿಪೇರ್ಡ್ನೆಸ್ ಇತ್ತು ನಿಮ್ದು ಫಿನಾನ್ಷಿಯಲಿ? ಫಿನಾನ್ಷಿಯಲಿ ಅಂತಂದ್ರೆ ಐ ಪ್ರಿಪೇರ್ಡ್ ಮೈ ಸೆಲ್ಫ್ ಲೈಕ್ ಬಿಕಾಸ್ ನನ್ನ ಸೀರಿಯಲ್ ಮುಗ್ದಿದ್ದ ಟೈಮಲ್ಲಿ ಸಿನಿಮಾಗಳಿತ್ತು, ಸಿನಿಮಾಗಳಿಂದ ಪೇಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿತ್ತು. ಅದಾದ್ಮೇಲೆ ಅಕಾರ್ಡಿಂಗ್ ಟು ನನ್ನ ಪ್ಲಾನ್ ಪ್ರಕಾರ ಕರೆಕ್ಟಾಗಿ ಓದಿದ್ರೆ ಇವತ್ತು ನಾನು ಆಲ್ರೆಡಿ 3 ಸಿನಿಮಾ ರಿಲೀಸ್ ಆಗಿ ಇನ್ನೊಂದು 3 ಸಿನಿಮಾಗೆ ಬುಕ್ ಆಗಬೇಕಾಗಿತ್ತು. ಬಿಕಾಸ್ ಆಫ್ ಕೋವಿಡ್ ಹೆಂಗಾಗೋಯ್ತು ಅಂತಂದ್ರೆ ಪ್ಲಾನ್ ಎಲ್ಲ ಎಲ್ಲಾರ್ದು ಉಲ್ಟಾ ಪಲ್ಟಾ ಆಗೋಯ್ತು. ಈಗ ಪ್ರೊಡ್ಯೂಸರ್ಸ್ ಈಗ ಸಡನ್ ಆಗಿ ಸಿನಿಮಾ ರಿಲೀಸ್ ಮಾಡೋದಕ್ಕಾಗಲ್ಲ. ಓಕೆ, ಸೊ ಈಗ ಎಲ್ಲರಿಗೂ ಫಿನಾನ್ಷಿಯಲಿ ಇದಾಗಿರೋದ್ರಿಂದ, ಕ್ರೈಸಿಸ್ ಆಗಿರೋದ್ರಿಂದ ಇವನ್ ಸೇಮ್ ಈಗ ಪ್ರತಿಯೊಬ್ಬರಿಗೂ ಏನು ಅನ್ಸ್ಬಿಡುತ್ತೆ, ಇವ್ನು ಆರ್ಟಿಸ್ಟು ಆಲ್ಮೋಸ್ಟ್ 3-4 ವರ್ಷ ಕೆಲಸ ಮಾಡಿದ್ದಾನೆ, ಇವ್ನಿಗೇನು ಕಡಿಮೆ, ಸೊ XUV ಇಟ್ಟಿದ್ದಾನೆ, ಇವ್ನಿಗೇನು ಕಡಿಮೆ, XUVಗೆ 35,000 EMI ಕಟ್ಬೇಕು, ನನಗೆ ಮಾತ್ರ ಗೊತ್ತಿರುತ್ತೆ. ವಿ ಹ್ಯಾವ್ ಟು ಫೇಸ್ ಎವ್ರಿಥಿಂಗ್. ಈಗ ನಿನಗೆ 15,000 ಬರ್ತಿದೆ ಅಂತಂದ್ರೆ ನೀನು 15,000 ಪ್ಲಾನ್ ಮಾಡ್ಕೊಂಡಿರ್ತೀಯ, ನನಗೆ 3 ಲಕ್ಷ ಬರ್ತಿದೆ, ನಾನು 3 ಲಕ್ಷಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತೀನಿ. ದಟ್ ಈಸ್ ಹೌ ಲೈಕ್ ಸೇವಿಂಗ್ಸ್ ಅಂತಂದ್ರೆ ನಮ್ಮದೇ ಆದಂಥ ಕೆಲವು ಚೀಟಿ ಕಟ್ಕೊಳ್ಳೋದಾಗಿರ್ಬೋದು, ಇಲ್ಲ ಬ್ಯಾಂಕ್ ಸೇವಿಂಗ್ಸ್ ಆಗಿರ್ಬೋದು, FDಗಳಾಗಿರ್ಬೋದು, ಈ ಥರ ಇರೋದ್ರಿಂದ ಆ್ಯಂಡ್ ಕೆಲವು ಫ್ರೆಂಡ್ಸ್ಗಳಿರೋದ್ರಿಂದ ನಂದು ಈ ಕೋವಿಡ್ ಅನ್ನೋದು ಮುಂದೆ ಹೋಯ್ತು ಅಷ್ಟೇ. ಅದರ್ವೈಸ್ ನಾನು ಊರೇ ಬಿಡಬೇಕಾಗಿತ್ತು. ಇನ್ಫ್ಯಾಕ್ಟ್ ಅಷ್ಟು ಕಷ್ಟ ಆಗೋಗೋದು, ಬಿಕಾಸ್ ಆರ್ಟಿಸ್ಟ್ ಅನ್ನೋ ಡಿಪೆಂಡ್ ಆಗಿರೋದೇ ಇದ್ರ ಮೇಲೆ. ಈಗ ನಾನು ಟೆಕ್ನಿಷಿಯನ್ ಆಗಿದ್ರೆ ಇಫ್ ನಾಟ್ ದಿಸ್ ಪ್ರಾಜೆಕ್ಟ್ ಐ ಗೋ ಟು ದಟ್ ಪ್ರಾಜೆಕ್ಟ್ ಅನ್ನೋದಿರುತ್ತೆ. ಬೀಯಿಂಗ್ ಲೀಡ್ ಆಗೇ ಮಾಡಬೇಕು ಅನ್ನೋರಿಗೆ ಐ ಕ್ಯಾನ್ ಗೋ ಫಾರ್ ಎನಿ ಅದರ್ ಆಪರ್ಚುನಿಟೀಸ್. ಇದನ್ನೇ ಮಾಡಬೇಕು, ಇಲ್ಲೇ ಮಾಡಬೇಕು ಅನ್ನೋದಿದ್ದಾಗ ತುಂಬ ಕಷ್ಟ ಆಗ್ಬಿಡತ್ತೆ. ಸೊ ಐ ಮೇಂಟೈನ್ ಇಟ್ ಈಸಿಲಿ ಬಿಕಾಸ್ ಸೇವಿಂಗ್ಸ್ ಎಲ್ಲ ಇದ್ದಿದ್ರಿಂದ. ಫೈನ್. ನೀವು ಕಾಲೇಜಿಂದ ಆಚೆ ಬಂದ್ರಿ, ಏನೋ ಮಾಡಬೇಕು ಅಂತ ಅನ್ಕೊಂಡ್ರಿ, ಕನಸುಗಳನ್ನ ಚೇಸ್ ಮಾಡ್ತಾ ಇದ್ರಿ. ಆ ಟೈಮ್ನಲ್ಲಿ ನೀವು ಕಲಿತ ಪಾಠಗಳು, ನೀವು ಯಾರೋ ಯೂತಿಗೆ ಹೇಳೋದಾದ್ರೆ, ನಿಮ್ಮ ಥರದ್ದೇ ಕನಸಿರುವಂಥ ಒಂದು 10 ಜನ ಹುಡುಗರಿಗೆ ಹೇಳೋದಾದ್ರೆ ಏನು ಲೆಸನ್ಸ್ ಅಥವಾ ಏನು ಶಿಸ್ತನ್ನ ಹೇಳ್ತೀರಿ? ಈ ಡಿಸಿಪ್ಲಿನ್ನ ನೀನು ಮೀರ್ಬೇಡಪ್ಪ, ಕಷ್ಟ ಆಗುತ್ತೆ ಅನ್ನೋ ಥರ ಹೇಳೋದಾದ್ರೆ ವಾಟ್ ವುಡ್ ಯು ಸೇ? ಬೇಸಿಕಲಿ ಆ ಥರ ಇರೋರಿಗೆ ಈಗ ನಂದು ಕ್ರಿಕೆಟ್ ಅಂತ ಇತ್ತು. ನಾವು ಆ್ಯಕ್ಚುಲಿ ತುಂಬ ಇನ್ಫ್ಲೂಯೆನ್ಸ್ ಆಗಿಬಿಡ್ತೀವಿ. ಈಗ ಅಭಿ ಅವರು ಕ್ರಿಕೆಟಿಗೆ ಬರೋದಾದ್ರೆ, ಕ್ರಿಕೆಟ್ ಪ್ರಾಕ್ಟೀಸ್ ಬರೋದಿದ್ರೆ ತುಂಬ ದೊಡ್ಡವ್ರ ಮಕ್ಕಳೆಲ್ಲ ಫಾರ್ಚುನರಲ್ಲಿ ಬರೋರು. ಓಕೆ. ಸೊ ಇನ್ನೊಂದು ಸ್ವಲ್ಪ ನಾರ್ಮಲ್ ಅವರೆಲ್ಲ I-20 ಬರೋರು, ಇನ್ನು ಕೆಲವರೆಲ್ಲ ಬೈಕಲ್ಲಿ ಬರೋರು. ನಾನು ಅವತ್ತಿನ ದಿನ ನಡ್ಕೊಂಡು ಹೋಗ್ತಾ ಇದ್ದೆ. ಇಫ್ ಐ ವುಡ್ ಹ್ಯಾವ್ ಕಾನ್ಸಂಟ್ರೇಟ್ ಆನ್ ದೀಸ್ ಥಿಂಗ್ಸ್, ನನಗೆ ಕ್ರಿಕೆಟ್ ಇರ್ತಾ ಇರಲಿಲ್ಲ. ಇವತ್ತೇನು ನೀವು ಒಳ್ಳೆ ಕ್ರಿಕೆಟರ್ ಅಂತ ನನ್ನನ್ನು ಕರಿತಿದ್ದೀರಾ, ಅದನ್ನ ನಾನು ಅನ್ಸ್ಕೋತಾ ಇರಲಿಲ್ಲ. ನಿನಗೇನು ಬೇಕು ಅನ್ನೋದನ್ನ ನೀನು ಪರ್ಟಿಕ್ಯುಲರ್ ಆಗಿ ತಿಳ್ಕೊಂಡ್ರೆ, ನಿನ್ನ ದುಡ್ಡನ್ನ ನೀನು ಅಲ್ಲಿ ಮಾತ್ರ ವ್ಯಯ ಮಾಡ್ತಾ ಇದ್ರೆ, ಇಟ್ ಈಸ್ ಈಸಿ ಟು ಗೆಟ್ ಕನೆಕ್ಟೆಡ್ ಟು ದಾಟ್. ಈಗ ನನಗೆ ಕಾರ್ ಬೇಕು, ನನಗೆ ಬೈಕ್ ಬೇಕು ಅನ್ನೋದಾದ್ರೆ ನಿನ್ನ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗುತ್ತೆ. ಸೊ ನಿನ್ನ ದುಡ್ಡಿಂದ ಆಗಿರ್ಬೋದು, ನಿನ್ನ ಪ್ಲಾನಿಂಗ್ ಲೈಕ್ ಟುವರ್ಡ್ಸ್ ಡೆಡಿಕೇಶನ್ಸ್ ಆಗಿರ್ಬೋದು, ನಿನ್ಗೇನು ಬೇಕು ಅನ್ನೋದ್ರ ಮೇಲೆ ಇತ್ತು. ಈಗ ನಿನ್ಗೆ ಓದೋದಕ್ಕೆ ತುಂಬ ಏನು ಬೇಕಾಗಿಲ್ಲ.
ಬಟ್ ಓದ್ತಾ ಇದ್ದೀನಿ ಅಂತ ತೋರ್ಸ್ಕೊಳಕ್ ತುಂಬಾ ಬೇಕು. ಈಗ ನಾನು PSC ಹೋಗ್ತಾ ಇದ್ದೀನಿ ಅಂದ್ರೆ ಕಾರ್ ಬೇಕು, BNM ಹೋಗ್ತಾ ಇದ್ದೀನಿ ಅಂದ್ರೆ ಬೈಕ್ ಬೇಕು. ಇವತ್ತಿನ ಕಂಡೀಷನ್ ಇದು. ಇವತ್ತು ನನ್ನ ಟ್ಯಾಲೆಂಟ್ ಏನಿರೋದು, ನಾನು ಓದಬೇಕು, ನನ್ನ ಫ್ಯಾಮಿಲಿನ ಮೇಂಟೈನ್ ಮಾಡಬೇಕು ಅಂದಾಗ ನೀನು ಹೆಂಗ್ ಬಂದ್ರು ಓಕೆನೆ. ಯುವರ್ ಮಾಸ್ಕಟ್ ಟಾಕ್ಸ್ ಎವ್ರಿಥಿಂಗ್, ನಾಟ್ ಯುವರ್ ಎಕ್ಸ್ಟ್ರಾ ಇದು. ಈಗ ನನ್ನ ಫ್ರೆಂಡಿನ ನಾನು ಆಚೆ ಕರ್ಕೊಂಡು ಹೋಗ್ಬೇಕು ಅಂತೇನಿಲ್ಲ, ನಾನು ಚೆನ್ನಾಗಿ ಹೋದ್ರೆ ನನ್ನ ಫ್ರೆಂಡ್ ಕನೆಕ್ಟ್ ಆಗ್ತಾನೆ. ದಟ್ ಈಸ್ ಹೌ ನನ್ನ ಯೂತ್ಸ್ಗೆ ಹೇಳೋದು ಅದೇನೆ. ನೀನು ಏನು ಮಾಡಬೇಕು ಅಂತಿದ್ಯಾ ಅದರಿಂದ 5 years ಮುಂದಕ್ಕೆ ಪ್ಲಾನ್ ಮಾಡು, ಇವತ್ತಿನ ನಿಂದು ಡಸ್ಟ್ ಈಸಿಯಾಗಿ ಸ್ಪೆಂಡ್ ಮಾಡ್ತೀಯ ಅಂತ. ಜೊತೆಗೆ ನೀವು ಅವಕಾಶಗಳನ್ನ ಅರಸ್ಕೊಂಡು ಹೋಗೋದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಇವರು ಕೇಳಿರೋದೇ ಇದೆ, ಮಾಡ್ತೀರಾ, ಒಂದು ರೋಲ್ ಮಾಡ್ತೀರಾ, ನಿಮ್ಮ ಇಂಟ್ರೆಸ್ಟ್ ಏನಿದೆ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ಕೊಂಡು. ಅವಮಾನಗಳನ್ನ ಎದುರಿಸಿರೋದಿದೆಯಾ? ಏನೋ ಅಂದ್ಕೊಂಡಿರ್ತೀರಿ, ಯಾರೋ ನಿಮಗೆ ಪ್ರಾಮಿಸ್ ಮಾಡಿರ್ತಾರೆ, ಮೋಸ ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವೊಬ್ರು ಇರ್ತಾರೆ, ಬಹುಶಃ ಇಂಡಸ್ಟ್ರಿ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತು, ಸುಮ್ಮನೆ ಬಿಲ್ಡಪ್ಪಿಗೆ ಅಂತ ಏನೋ ಹೇಳಿ ಅದಾದ್ಮೇಲೆ ರಿಯಾಲಿಟಿ ಹಂಗಲ್ಲ ಅಂತ ನಿಮಗೆ ಸಮಾಧಾನ ಮಾಡೋ ಥರದ್ದೆಲ್ಲ ಇರುತ್ತೆ. ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗೂ? ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಈ ಜಾಗದಲ್ಲಿ ಬಂದು ಕೂತಿದ್ದೀವಿ ಅಂತಂದ್ರೆ ಇದೆಲ್ಲ ಕಾಮನ್, ವೆರಿ ಕಾಮನ್. ಒಬ್ರು ದೊಡ್ಡ ಡೈರೆಕ್ಟರ್, ನನ್ನ ಹೆಸರು ಬೇಡ, ಒಬ್ರು ದೊಡ್ಡ ಡೈರೆಕ್ಟರ್ ಕರೀತಾರೆ, ಅದು ದೊಡ್ಡ ಸಿನಿಮಾ ಇವತ್ತು ರಿಲೀಸಿಗಿದೆ, ದೊಡ್ಡ ಸಿನಿಮಾ ಕರೀತಾರೆ, ಬಾ ನೀನು ನೋಡಿದ್ರೆ ಈ ರೋಲಿಗೆ ಸೂಟ್ ಆಗ್ತೀಯ ಅಂತ ಅಂದ್ಬಿಟ್ಟು ನೋಡಿ, ಮುಖ ನೋಡಿ, ನನ್ನನ್ನು ಒಂದು ಸಿನಿಮಾದಲ್ಲಿ ನೋಡಿ ಕರೆದ್ರು. ಹೋಗಿ ಅಲ್ಲಿ ಕೂತಾಗ ಕ್ಯಾಮ್ರಾಮನ್ ನನ್ನ ಬಗ್ಗೆ ತುಂಬ ಹೊಗಳ್ತಾರೆ, ನಾನು ನೋಡಿದ್ದೀನಿ ಇವ್ರನ್ನ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ, ಇವರೇ ಕ್ಯಾರೆಕ್ಟರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಯಾವ ವ್ಯಕ್ತಿ ನನ್ನನ್ನು ಕರೆದಿದ್ರು ಅವರೇ ಕೇಳಿದ್ರು ನೀವು ಯಾರು ಅಂತ ಅಂದ್ಬಿಟ್ಟು. ಓಕೆ, ಮೈ ಗಾಡ್, ಹೆಂಗಾಗಿರ್ಬೇಕು ನಿಮಗೆ. ದೆನ್ ಎವ್ರಿ ಟೀಮ್ ವಾಸ್ ಓಕೆ, ಟೀಮ್ ಇವರೇ ಮಾಡಲಿ ಅಂತ ಅಂದ್ಬಿಟ್ಟು ಓಕೆ, ಇವನ್ ಡೈರೆಕ್ಟರ್ಸ್ ಓಕೆ, ನನ್ನನ್ನು ಯಾರು ಕರೆದಿದ್ದ ಆ ವ್ಯಕ್ತಿನೂ ಓಕೆ. ಬಟ್ ನೆಕ್ಸ್ಟ್ ಡೇ ನೋಡಿದ್ರೆ ನಾನೇ ಇಲ್ಲ ಆ ಸಿನಿಮಾದಲ್ಲಿ. ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಇದೆ, ಕಾಸ್ಟ್ಯೂಮ್ಸ್ ಎಲ್ಲ ರೆಡಿಯಾಗಿ ನಾನು ಅಳತೆ ಎಲ್ಲ ಕೊಟ್ಟು ರೆಡಿ ಇರೋ ಅಂಥ ಸಿನಿಮಾ ನನ್ನನ್ನು ಬಿಟ್ಟು ಬೇರೆ ವ್ಯಕ್ತಿ ಮಾಡ್ತಿದ್ದೆ. ಇನ್ನು ಮಾಡಿದ್ರು ನೀನು ಯಾರೂ ಅಲ್ಲ, ನನ್ನ ಫ್ರೆಂಡೇ ಮಾಡಿದ್ದು. ಅವನು ನನಗೆ ಹೇಳಿಲ್ಲ, ಆ ಡೈರೆಕ್ಟ್ರು ನನಗೆ ಇನ್ಫಾರ್ಮ್ ಮಾಡಿಲ್ಲ, ಆ ಮ್ಯಾನೇಜರು ನನಗೆ ಇನ್ಫಾರ್ಮ್ ಮಾಡಿಲ್ಲ. ಓಕೆ ಓಕೆ, ಯಾಕೆ ಹೀಗಾಗುತ್ತೆ ಅನ್ಸುತ್ತೆ? ವೈ? ಒಂದು ಅದು ಯಕ್ಷ ಪ್ರಶ್ನೆ ನಂಗೆ ಇವತ್ತವರೆಗೂ ಕಾಡ್ತಾ ಇರೋದು, ಗೊತ್ತಿಲ್ಲ ಅದೇನಕ್ಕೆ ಹಂಗಾಯ್ತು. ನನ್ನ ಬಿಹೇವಿಯರ್ ನಾರ್ಮಲ್. ಈಗ ನೀವು ನನ್ನನ್ನು ತುಂಬಾ ಚೆನ್ನಾಗಿ ಮಾತಾಡ್ಸಿರಿ, ನಾನು ನೀವು ಪರಿಚಯ ಆಗಿದ್ದು ಒಂದು ಚಿಕ್ಕ ಪರಿಚಯ, ಒಂದು TCL ಅಂತ ಒಂದು ಗೇಮಲ್ಲಿ ನಾನು ನೀವು ಪರಿಚಯ ಆಗಿದ್ದು, ಅಲ್ಲಿ ನನ್ನ ಒಡನಾಟ ನಿಮ್ಗೆ ಇಷ್ಟ ಆಗಿದ್ದಕ್ಕೆ ಇವತ್ತು ನನಗೊಂದು ಇಂಟರ್ವ್ಯೂ ಮಾಡ್ತಿದ್ದೀರಾ. ಅಲ್ಲಿ ಇನ್ನೂ 11 ಜನ ಇದ್ರು, ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ? ಎಕ್ಸಾಕ್ಟ್ಲಿ. ಈಗ ಬೇರೆದವ್ರ ಹತ್ರ ಹೋದಾಗ ಕೆಲವು ಸತಿ ಅವ್ನ ಆಟಿಟ್ಯೂಡ್ ಅಂದ್ಬಿಡ್ತಾರೆ, ಇಲ್ಲ ಅವ್ನ ಪೇಮೆಂಟ್ ಜಾಸ್ತಿ ಅಂದ್ಬಿಡ್ತಾರೆ. ಬಿಫೋರ್ ದಟ್ ನೀನು ನನ್ನ ಬಗ್ಗೆ ಯೋಚನೆ ಮಾಡೋದಲ್ಲ, ನೀನು ಮಾತಾಡ್ತಿದ್ಯಾ ಅಂತಂದ್ರೆ ನಿನಗೆ ನಾನು ಅರ್ಥನೇ ಆಗಿಲ್ಲ ಅಂತ, ಅವತ್ತು ನನ್ನನ್ನು ಮಿಸ್ ಮಾಡಿದ್ದು ಅದನ್ನೇ ಹೇಳಿದ್ದು. ದಟ್ಸ್ ಓಕೆ. ಅವತ್ತು ಆ ಮನುಷ್ಯ ನನ್ನ ಕರೆದಿದ್ದಕ್ಕೆ ನಾನು ಲೋಕ್ ಕೂತ್ಕೊಂಡೆ, ಈ ನೋಸ್ ಐ ಆಮ್ ಡಿಸರ್ವ್ ಇಟ್, ದಟ್ಸ್ ಓಕೆ. ನೆಕ್ಸ್ಟ್ ಸಿನಿಮಾಗೆ ಅವರೇ ಬಂದು ನನಗೆ ಕರೀತಾರೆ, ಅವತ್ತು ಕೇಳ್ದಾಗ ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು. ಕನಸುಗಳು ಶಾಟರ್ ಆದಾಗ ಒಂಥರ ಹಾರ್ಟ್ ಬ್ರೋಕನ್ ಅನ್ಸ್ಬಿಡುತ್ತೆ, ಇದೆಲ್ಲ ಬೇಡಪ್ಪ, ನಾನು ಮುಂದುವರಿಯೋದಿಲ್ಲ ಅಂತ. ನಿಮಗೆ ಯಾವತ್ತಾದ್ರೂ ಎಂಟಿ ಪಾಕೆಟೋ ಅಥವಾ ನೀವು ಅಂದ್ಕೊಂಡಿದ್ದೇನೋ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಹಣಕಾಸಿನ ಮುಗ್ಗಟ್ಟಿಗೆ ಏನೋ ಪ್ರಾಬ್ಲಮ್ ಆಗ್ಬಿಡುತ್ತೆ, ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದೋ, ಇದು ಯಾಕೆ ನನಗೆ ಹಿಂಗಾಗ್ತಿದೆ, ವೈ ಮೀ ಅಂತ ಅನ್ಸಿದ್ಯಾ ಯಾವಾಗಾದ್ರು? ಇದು ನನಗೆ ತುಂಬಾ ಸತಿ ಅನ್ಸಿದೆ. ಅಂಡ್ ಬೇಸಿಕಲಿ ಈ ಸ್ಟ್ರಗ್ಲಿಂಗ್ ಲೈಫಲ್ಲಿ ಎಲ್ಲರಿಗೂ ಅನ್ಸೋ ಅಂತ ಒಂದು ಅನುಭವ. ಬಟ್ ನನ್ನ ಪರ್ಟಿಕ್ಯುಲರ್ ಲೈಫಲ್ಲಿ ಯಾವಾಗ ಅನ್ಸಿದ್ದು ಅಂತಂದ್ರೆ, ನನ್ನ ಫ್ರೆಂಡ್ ಮದುವೆ, ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದ ಆ ಟೈಮಲ್ಲಿ. ಐ ನೋ ಈ ಸ್ಟ್ರಗ್ಲಿಂಗ್. ಅವ್ನು ನನ್ನ ಹತ್ರ ಬಂದು ಕೇಳಿದಾಗ ನಾನು ಹೇಳಿದ್ದು ಒಂದೇ ಮಾತು, ಗುರು ನನಗೆ ಕೊಡಬೇಕು ಅಂತ ಆಸೆ ಇದೆ, ಬಟ್ ಈ ಟೈಮಲ್ಲಿ ಆಗ್ತಾ ಇಲ್ಲ ನನಗೆ, ಬಿಕಾಸ್ ಐ ಆಮ್ ಇನ್ ದಿಸ್ ಪೊಸಿಷನ್. ಐ ಫೆಲ್ಟ್ ಆ ಟೈಮಲ್ಲಿ ಕೊಟ್ಟಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತೇನೋ. ಈವನ್ ಈಸ್ ವೆರಿ ಕ್ಲೋಸ್ ಟು ಮೀ. ಒಂದು ಮದುವೆಗೆ ಒಂದು ಕ್ಲೋಸ್ ಫ್ರೆಂಡ್ ಕೇಳಿದಾಗ ಅವ್ನು ನನಗೆ ತುಂಬ ಮಾಡಿದ್ದಾನೆ. ಅವ್ನು ಮಾಡಿದ ಟೈಮಲ್ಲಿ ನಾನು ಈ ಥರ ಹೆಸರಿರೋ ಟೈಮಲ್ಲಿ ನಂಗೆ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ತುಂಬ ಬೇಜಾರಾಗಿತ್ತು. ಇನ್ನೊಂದು ನಮ್ಮ ತಾಯಿಗೆ, ಅವ್ರು ಯಾವತ್ತೂ ನನಗೆ ಕೇಳಿದವರಲ್ಲ. ಒಂದ್ಸತಿ ಕೊಡು ಇದ್ರೆ ಅಂತ ಕೇಳಿದಾಗ ನಾನು ಇಲ್ಲ ಅಂತ ಹೇಳೋಕ್ಕೂ ಬಾಯಿ ಬರ್ತಾ ಇಲ್ಲ, ಇಲ್ಲ ಬೇರೆಯವ್ರ ಹತ್ರ ಇಸ್ಕೊಡೋಣ ಅನ್ನೋಕ್ಕೂ ಆಗ್ತಾ ಇಲ್ಲ ನನಗೆ. ಈ ಎರಡು ಪರಿಸ್ಥಿತಿಲಿ ತುಂಬ ನೊಂದೋಗ್ಬಿಟ್ಟಿದ್ದೀನಿ ನಾನು. ನನಗೆ ಈ ಇಂಡಸ್ಟ್ರಿನೇ ಬೇಡ, ನನ್ಗೆ ಇದೇನೂ ಬೇಡ, ಒಂದು ನಾರ್ಮಲ್ ಲೈಫ್ ಸಾಕು, ಒಂದು ಕಾರ್ಪೊರೇಟ್ಗೆ ಹೋಗ್ಬೇಡ ನಾನು, ಅಷ್ಟು ಬೇಜಾರಾಗಿತ್ತು. ನೆಕ್ಸ್ಟ್ ಅವಾಗಲೇ ಅಂದ್ಕೊಂಡೆ, ಎಸ್ ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್. ಯಾರಿಬ್ರು ಕೇಳಿ ಅವ್ರಿಗೋಸ್ಕರ ನಾನು ನೊಂದ್ಕೊಂಡಿದ್ನ ಅವರಿಬ್ಬರೇ ಹೇಳಿದ್ರು, ಇವತ್ತು ನೀನು ಕೊಡ್ತಿಲ್ಲ ಅಷ್ಟೇ, ನೆಕ್ಸ್ಟ್ ನೀನು ನಮ್ಮನ್ನು ತೋರಿಸ್ತೀಯ, ತಲೆ ಕೆಡ್ಸ್ಕೊಬೇಡ ಅಂತ ಅಂದ್ಬಿಟ್ಟು. ದೆನ್ ಐ ಗ್ರೋನ್ ಲೈಕ್ ಓಕೆ ಆಗತ್ತೆ ಬಿಡು, ತಲೆ ಕೆಡ್ಸ್ಕೊಬೇಡ ಅಂತ. ನಿಮ್ಮ ಇನಿಷಿಯಲ್ ಡೇಸ್ ಸ್ಟ್ರಗಲ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ನೀವು ಪೇಮೆಂಟನ್ನ ಡಿಕ್ಟೇಟ್ ಮಾಡೋ ರೇಂಜಿಗೆ, ಅಟ್ಲೀಸ್ಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಅನ್ನ ಕೇಳಿದಾಗ ಅವ್ರಿಗೆ ಇಲ್ಲ ಅನ್ನೋ ರೇಂಜಿಗೆ ನೀವು ಒಂದು ಹಾದಿಯಲ್ಲಿ ಬಂದ್ಬಿಟ್ಟಿದ್ದೀರಿ. ಹೇಗೆ ಅನ್ಸುತ್ತೆ ಈಗ? ಆಗಿದ್ದ ತ್ರಿವಿಕ್ರಮ್, ಹೀಗಿದ್ದ ತ್ರಿವಿಕ್ರಮ್, ಈಗಿರುವಂತಹ ತ್ರಿವಿಕ್ರಮ್, ಏನು ವ್ಯತ್ಯಾಸ, ಏನು ನೀವು ನೋಡ್ತೀರಿ? ಏನು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರಾ, ಅಥವಾ ಅವರನ್ನ ಅವರು ನೋಡ್ಕೊಳ್ಳೋ ರೀತಿ, ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ ಬದಲಾಗಿದೆಯಾ? ಜನಗಳಿಗೆ ಏನಾಗುತ್ತೆ ಗೊತ್ತಾ, ಎಷ್ಟೋ ಜನಕ್ಕೆ
ದೇ ಡೋಂಟ್ ನೋ ಹೌ ಟು ಕಮ್ಯುನಿಕೇಟ್ ಆಕ್ಚುಲಿ. ಅವ್ರ ಕನ್ಸು ಏನೋ ಇರುತ್ತೆ, ದೇ ಆರ್ ವೆರಿ ಪ್ರಿಪೇರ್ಡ್, ಬಟ್ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ. ಯಾರ್ದು ಮುಂದೆ ಹೇಗಿರಬೇಕು ಅನ್ನೋದು ಗೊತ್ತಾಗೋದಿಲ್ಲ, ಅದಕ್ಕೆ ಅವಕಾಶಗಳನ್ನ ಕಳ್ಕೊಳ್ಳೋದಿರುತ್ತೆ. ಸೊ ದ್ಯಾಟ್ಸ್ ವೈ ಐ ಜಸ್ಟ್ ವಾಂಟೆಡ್ ಟು ನೋ, ನೀವು ನಿಮ್ಮಲ್ಲಿ ಏನ್ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಬಂದಿರಿ, ಜಗತ್ತಿಗೆ ತ್ರಿವಿಕ್ರಮ್ ಹೇಗೆ ಬದಲಾದ್ರು ಆ ಸ್ಟೇಜಿಂದ ಈ ಸ್ಟೇಜಿಗೆ? ಫಸ್ಟ್ ನಾನು ಕೇಳಿಸ್ಕೊತಾ ಇರಲಿಲ್ಲ, ನಾನೇನು ಅಂತ ಹೇಳ್ಬಿಡ್ತಾ ಇದ್ದೆ. ದಟ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ಫಸ್ಟ್ ನಿಮಗೇನ್ ಬೇಕು ಅಂತ ನಾನು ಕೇಳ್ಕೊಂಡ್ರೆ ನನ್ನಿಂದ ನಾನು ಏನ್ ಕೊಡ್ಬೋದು ಅಂತ ಈಸಿ ಆಗ್ಬಿಡತ್ತೆ. ನನ್ನ ಹತ್ರ ಇಷ್ಟಿದೆ ಅಂತ ನಿಮಗೆ ಕೊಟ್ಬಿಟ್ರೆ ಅವಾಗ ನೀವು ಆಕ್ಚುಲಿ ಪಿಕ್ ಮಾಡೋದಕ್ಕೆ ಕಷ್ಟ ಆಗ್ಬಿಡತ್ತೆ. ಫಸ್ಟ್ ನಿಮಗೇನು ಬೇಕು ಅಂತ ನಾನು ತಿಳ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಈ ಥರದ್ದೆಲ್ಲ ನೇಚರ್ ಬೇಕು, ಈ ಥರದ ಕ್ವಾಲಿಟೀಸ್ ಇರೋಂಥ ಹೀರೋ ಬೇಕು ಅಂತಂದರೆ, ಎಸ್ ನನ್ನ ಹತ್ರ ಇದೆ, ಅದು ತಗೊಳ್ಳಿ, ಐ ಆಮ್ ರೆಡಿ. ನನ್ನ ಹತ್ರ ಇಲ್ಲ ಅಂದ್ರೂ ರೆಡಿ ಆಗೋದಕ್ಕೆ ಟೈಮ್ ಇದೆಯಲ್ವಾ, ಐ ಕ್ಯಾನ್ ಗೆಟ್ ರೆಡಿ ಫಾರ್ ದಟ್. ನಾನು ಇರೋದನ್ನೆಲ್ಲ ಹೇಳ್ಬಿಟ್ಟ ಅಂತಂದ್ರೆ ಇವ್ನಿಗೆ ಆ ಕ್ವಾಲಿಟಿ ಇಲ್ಲ ಅನ್ಸುತ್ತೆ, ಇವ್ನು ಬೇಡ ಅಂತ ಈಸಿಯಾಗಿ ಜಡ್ಜ್ ಮಾಡ್ಬಿಡ್ತೀರ. ಆ ಪ್ರೆಸೆಂಟೇಷನ್ ನಾನು ಕಲಿತಾ ಹೋದೆ. ಫಸ್ಟ್ ಕೇಳಿಸ್ಕೊ, ಆಮೇಲೆ ಹೇಳು. ಫಸ್ಟ್ ಹೋಗ್ಬಿಡ್ತಾ ಇತ್ತು, ಕೋಪ ಹೋಗ್ಬಿಡ್ತಾ ಇತ್ತು, ಬಿಕಾಸ್ ಅಮೆಚ್ಯೂರ್ ಆಗಿನ್ನು. ಈಗ ಓಕೆ ಚಲ್ತಾ ನೋಡೋಣ ಅಂತ ಬೇಡ. ನಿಮ್ಮ ಫ್ಯೂಚರ್ ಬಗ್ಗೆ ಸರ್, ಈಗ ನೀವು ಹಲವರನ್ನ ನೋಡಿದ್ದೀರಾ, ದೊಡ್ಡ ದೊಡ್ಡ ಸ್ಟಾರ್ಗಳನ್ನು ನೋಡಿರ್ತೀರಿ, ತುಂಬಾ ಸ್ಟ್ರಗಲ್ ಮಾಡೋರನ್ನು ನೋಡಿದ್ದೀರಿ, ತಪ್ಪು ಮಾಡಿದ್ದಕ್ಕೆ ಅನುಭವಿಸ್ತಿರೋರನ್ನು ನೋಡಿರ್ತೀರಿ. ನಿಮಗೆ ಯಾವ ರೊಟೀನ್ ಅಥವಾ ಯಾವ ಹವ್ಯಾಸಗಳು ನಿಮ್ಮನ್ನ ರಿಲೆವೆಂಟ್ ಆಗಿಡುತ್ತೆ? ನೋಡಪ್ಪ, ನೀನ್ ಇದನ್ನ ಮಾಡ್ತಾ ಇರೋ, ಇವತ್ತಲ್ಲ ನಾಳೆ ನೀನ್ ಸಕ್ಸಸ್ಫುಲ್ ಆಗ್ತೀಯಾ, ಇದನ್ನ ಬಿಟ್ರೆ ನೀನ್ ಏನ್ ಮಾಡಿದ್ರು ಕಷ್ಟ ಅನ್ನೋ ತರ ಕ್ವಾಲಿಟೀಸ್ ಹೇಳೋದಾದ್ರೆ ಏನ್ ಹೇಳ್ಬೋದು ನಮ್ಮ ವೀಕ್ಷಕರಿಗೆ? ಒಂದು ಇಂಡಸ್ಟ್ರಿಲೇ ಇರ್ತೀವಿ ಅನ್ನೋದಾದ್ರೆ, ನನಗೆ ಇಂಡಸ್ಟ್ರಿಲೇ ಬೆಳಿಬೇಕು ಅಂತ ತುಂಬಾ ಪ್ಯಾಷನ್ ಇರೋದ್ರಿಂದ ಫಿಟ್ನೆಸ್ ಈಸ್ ಅ ಮೇನ್ ಥಿಂಗ್. ಫಿಟ್ನೆಸ್ ಇವತ್ತು ನಾವು ಶಾರುಖ್ ಖಾನ್ ಆಗಿರ್ಬೋದು, ಸಲ್ಮಾನ್ ಖಾನ್ ಆಗಿರ್ಬೋದು, ಅಲ್ಲಿಗೆಲ್ಲ ನಮ್ಮ ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಅವ್ರು ಆಗಿರ್ಬೋದು, ಇನ್ನೂ ನಮ್ಗೆ ಹೆಂಗಾಗೆ ಕಾಣಿಸ್ತಾರೆ. ಅವ್ರ ಜೊತೆ ಮಾಡಿದಂಥ ಸ್ಟಾರ್ ಹೀರೋಯಿನ್ಸ್ಗಳು ಇವತ್ತು ತಾಯಿ ಪಾತ್ರಗಳಿಗೆ ಬಂದ್ಬಿಟ್ಟಿದ್ದಾರೆ. ದಿಸ್ ಇಸ್ ಅ ರೊಟೀನ್. ಬಟ್ ಇವತ್ತು ಅದೇ ಹೀರೋಗಳು ಇನ್ನೂ ಸ್ಟಿಲ್ ನಮ್ಗೆ ಹೀರೋಗಳೇನೆ, ಸ್ಟಿಲ್ ಹೀರೋಗಳ ಅಂಡ್ ಸ್ಟಿಲ್ ಹೀರೋಗಳಾಗಿ ಉಳಿತಾರೆ. ಬಿಕಾಸ್ ಫಿಟ್ನೆಸ್ ನಿಮ್ಮನ್ನ ನೀವು ನೋಡ್ಕೊಳ್ಳುವಂಥ ರೀತಿಗಳಾಗಿರ್ಬೋದು, ಹವ್ಯಾಸಗಳಾಗಿರ್ಬೋದು, ಅಭ್ಯಾಸಗಳಾಗಿರ್ಬೋದು, ನಿಮ್ಮನ್ನ ಅದು ನಿಮ್ಮ ಫ್ಯೂಚರ್ ಕಡೆ ತೊಗೊಂಡೋಗುತ್ತೆ. ಅದನ್ನ ಬಿಟ್ಟು ನಾನು ಯಾವುದೋ ಒಂದು ಸಿನಿಮಾ 100 days ಕೊಟ್ಟೆ ಮುಗೀತು ಅಂತ ಅನ್ಕೊಂಡು ಏನಾದರೂ ನೀವು ಬಿಟ್ರೆ ನೆಕ್ಸ್ಟ್ 100 days ಕೊಡೋಕ್ಕಾಗಲ್ಲ. ಸೊ ವೇರ್ ಎವರ್ ಲೈಕ್ ಈಗ ಕ್ರಿಕೆಟ್ ಆಗಿರ್ಬೋದು, ಸ್ಪೋರ್ಟ್ಸಲ್ಲಿ ಆಗಿರ್ಬೋದು, ಒಂದು 100 ಹೊಡೆದ್ರೆ ಮ್ಯಾಚ್ ಮುಗ್ದೋಗಲ್ಲ, ನೆಕ್ಸ್ಟ್ 100 ಹೊಡಿಬೇಕು. ಈ ಸಿನಿಮಾ ಇಂಡಸ್ಟ್ರಿನೂ ಅದೇ ಥರ, ನಿಮ್ಮ ಫಿಟ್ನೆಸ್ಗಳಿಂದ ಆಗಿರ್ಬೋದು. ಎವ್ರಿ ಪ್ರಾಜೆಕ್ಟ್ ಟೀಚರ್ಸ್ ಯು ಸಮಥಿಂಗ್. ಪ್ರತಿ ಒಂದು ಪ್ರಾಜೆಕ್ಟು ನಿಮಗೆ ಒಂದು ಹೇಳ್ಕೊಡ್ತಾ ಹೋಗುತ್ತೆ. ಆ ಪ್ರಾಜೆಕ್ಟಿಂದ ಕಲಿಬೇಕು, ಇಲ್ಲಿ ತಪ್ಪು ಮಾಡಿದ್ದನ್ನ ಇನ್ನೊಂದು ಪ್ರಾಜೆಕ್ಟಲ್ಲಿ ಸರಿ ಮಾಡ್ಕೊತಾ ಹೋಗ್ಬೇಕು. ಸೊ ಇದು ನಮ್ಮ ಫ್ಯೂಚರ್ನ ಕಟ್ಕೊಡೋ ಅಂಥದ್ದು. ಇದನ್ನು ನಾವು ಮರ್ತ್ವಿ ಅಂತಂದ್ರೆ ನೋ, ದಟ್ ಇಸ್ ದ ಎಂಡ್. ಸೊ ಡಿಸಿಪ್ಲಿನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ವೆರಿ ಮಚ್ ಇಂಪಾರ್ಟೆಂಟ್. ಈ ಇಂಡಸ್ಟ್ರಿನಲ್ಲಿ ಹತ್ತತ್ರ ಒಂದು 3-4 ವರ್ಷ ನೋಡ್ಕೊಂಡು ಬಂದಿದ್ದೀರಲ್ವಾ, ನಿಮ್ಗೆ ಯಾರು ತುಂಬಾ ಯುನೀಕ್ ಅಂತ ಅನ್ಸ್ತಾರೆ? ಫ್ರಮ್ ದ ಸ್ಕ್ರಾಚ್ ಒಂದು ಫಿನಿಕ್ಸ್ ತರ ಬಂದ್ರಪ್ಪ, ಇವ್ರನ್ನ ನೋಡಿದಾಗ ನಾನು ಈ ತರ ಆಗ್ಬೇಕು ಅಂತ ಅನಿಸುವಂತಹ ಯಾವ್ದಾದ್ರು ಒಂದು ಎಲೆಮರೆಕಾಯಿ ಅಂತ ನೇಮ್ ನೀವು ಹೇಳ್ಬೋದು. ಯಾಕೆಂದ್ರೆ ದೊಡ್ಡ ದೊಡ್ಡವರು ತುಂಬಾ ಬೆಳೆದಿದ್ದಾರೆ. ದರ್ಶನ್ ಅವರು ಲೈಟ್ ಬಾಯ್ ಆಗಿದ್ದವ್ರಿಗೆ ಏನಾಗಿದ್ದಾರೆ ಎಲ್ರಿಗೂ ಗೊತ್ತಿದೆ. ಸುದೀಪ್ ಅವರು ಸ್ಟ್ರಗಲ್ ಮಾಡಿದ್ದಾರೆ. ಮೇ ಬಿ ದರ್ಶನ್ ಅವರಷ್ಟು ಸಮಸ್ಯೆಗಳಿಲ್ಲದೆ ಹೋದ್ರು ಹಿ ಹ್ಯಾಸ್ ಇಸ್ ಓನ್ ಸ್ಟ್ರಗಲ್. ನಿಮಗೆ ಆ ಥರ ತುಂಬಾ ಇನ್ಸ್ಪೈರ್ ಮಾಡಿದವರು ಯಾರು? ನನಗೆ ಬೇಸಿಕಲಿ ಔಟ್ ಆಫ್ ಇಂಡಸ್ಟ್ರಿ ಹೇಳಿದ್ರೆ ಸುಂದರ್ ಪಿಚೈ ಅಂತ, ಗೂಗಲ್ CEO. ಸ್ಕ್ರಾಚ್ ಇಂದ ಮನೇಲಿ ಟಿವಿ ಇರಲಿಲ್ಲ, ಇವತ್ತು 1000 ಜನ ಟಿವಿ ನೋಡೋ ಥರ ಮಾಡಿದ್ದಾರೆ. ಇವತ್ತು ನಾವೇನು ಗೂಗಲ್ ಆ್ಯಪ್ಸ್ ಯೂಸ್ ಮಾಡ್ತಿದ್ದೀವಿ, ಈಸ್ ದ ಬೆಸ್ಟ್ ಅಟ್ ಇಟ್. ಸೊ ಗೂಗಲ್ CEO, ಯು ಕ್ಯಾನ್ ಇವನ್ ಇಮ್ಯಾಜಿನ್ ಗೂಗಲ್ CEO ಇಡೀ ಗೂಗಲ್ನ ಆಳ್ತಾ ಇದ್ದಾರೆ. ಅವ್ರು ಬೆಳೆದಂಥ ರೀತಿ, ಅವರು ಲೈಫಿಗೆ ಅವ್ರು ಏನನ್ನ ಅಳವಡಿಸ್ಕೊಂಡಿದ್ದಾರೆ, ಅದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಅವ್ರನ್ನ ನಾನು ತುಂಬ ಫಾಲೋ ಮಾಡ್ತೀನಿ. ನನಗೆ ಗೊತ್ತಾಗಿದೆ ರೀಸೆಂಟ್ ಡೇಸಲ್ಲಿ, ಒಂದು 2 years ಬ್ಯಾಕ್ ಅಷ್ಟೇ ನನಗೆ ಅವ್ರ ಬಗ್ಗೆ ಗೊತ್ತಾಗಿದ್ದು. $1 ಇಲ್ದಿದ್ದ ಟೈಮಿಂದ ಇವತ್ತು 1 minute $1,000 ಕೋಟಿ ದುಡಿಯೋಂಥ ಮನುಷ್ಯ ಆಗೋದು, ಇಟ್ಸ್ ನಾಟ್ ಸೋ ಈಸಿ. ನಿಮ್ಮ ಫ್ರೆಂಡ್ಸ್ ನಿಮಗೋಸ್ಕರ ಹಲವು ಸ್ಯಾಕ್ರಿಫೈಸ್ ಅನ್ನ ಮಾಡಿದ್ದಾರೆ ಅಂತ ನೀವು ಹೇಳಿದ್ರಿ. ಇಂಥ ಫ್ರೆಂಡ್ಸ್ ಎಲ್ರಿಗೂ ಸಿಗಲ್ಲ, ಅಥವಾ ನಿಮ್ಮಲ್ಲೇನೋ ಒಂದು ಸ್ಪೆಷಲ್ ಕ್ವಾಲಿಟಿ ಇರಬೇಕು, ಅಥವಾ ನೀವು ಅವರನ್ನ ಅಷ್ಟು ಇಂಪ್ರೆಸ್ ಮಾಡಿರ್ಬೇಕು. ವಾಟ್ ಈಸ್ ಇಟ್? ಆ ಬ್ಯಾಲೆನ್ಸ್ ಏನು ಅಂತ ನಿಮ್ಮ ಸುತ್ತಮುತ್ತ ಜನ, ಯಾಕೆಂದ್ರೆ ನೀವು ಆಗ್ಲೇ ಆಫ್ ರೆಕಾರ್ಡ್ ನೀವು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ, ನೀವು 100ನ ಸ್ಕೋರ್ ಮಾಡೋದು ಬೇರೆ, 100 ಮಾರ್ಕ್ಸಿಗೆ ಪ್ರಿಪೇರ್ ಆಗೋದು ಬೇರೆ ಅಂತ. ದಟ್ ವಾಸ್ ವೆರಿ ವಂಡರ್ಫುಲ್ ಅನಾಲಜಿ. ಸೊ ಈ ಥರದ ಒಂದು ಫ್ರೆಂಡ್ ಸರ್ಕಲ್ ನಿಮ್ಮನ್ನ ಕಂಪ್ಲೀಟ್ ಮಾಡಿದೆ ಅಂತ ನಿಮ್ಗೆ ಅನ್ಸುತ್ತೆ. ಜಸ್ಟ್ ಬಿಕಾಸ್ ಆಫ್ ದೆಮ್ ನೀವು ಇಲ್ಲಿವರೆಗೆ ಬರೋದಕ್ಕೆ ಒಂದು ಸ್ಟ್ರಾಂಗ್ ಪುಷ್ ಅಂತ ನಿಮ್ಗೆ ಅನ್ಸಿದ್ರೆ, ವೈ ಇಸ್ ಇಟ್ ಸೊ? ಏನು ಕ್ವಾಲಿಟಿ? ದಟ್ ನೀವು ಹೇಳಿದಾಗೆ ನಾವು ಆಫ್ ದ ರೆಕಾರ್ಡ್ ಮಾತಾಡಿದ್ದು ಅದೇನೆ. ನಾನು 100 ತೆಗಿತೀನಿ ಅಂತ ಹೇಳ್ಕೊಂಡು ಓಡೋಣ ಅಂತ ವ್ಯಕ್ತಿಗೆ ಯಾರು ಬೆಲೆ ಕೊಡಲ್ಲ. ಫಸ್ಟ್ ಟೈಮ್ ಅವ್ನು ತೆಗಿತಾನಂತೆ ಬಿಡು ಅನ್ಕೊಂತಾರೆ. ಅವ್ನು ತೆಗಿಲಿಲ್ಲ ಅಂತಂದಾಗ ಇಷ್ಟೇ ನೋಡು ಅಂತ ಅಂದ್ಬಿಡ್ತಾರೆ. ಅದೇ ಒಬ್ಬ ವ್ಯಕ್ತಿ 100 ಮಾರ್ಕ್ಸ್ ತೆಗೆಯೋದಕ್ಕೆ ಪ್ರಿಪೇರ್ ಆಗ್ತಾರ ಟೈಮ್ ಇದೆಯಲ್ಲ, ಅವ್ನ ಹಾರ್ಡ್ ವರ್ಕ್ ಇದೆಯಲ್ಲ, ಡೆಡಿಕೇಶನ್ ಇದೆಯಲ್ಲ, ಇದನ್ನ ಸುತ್ತ ಇರೋರು ನೋಡಿದಾಗ
ಅವ್ನು 100 ತೆಗಿಲ್ಲ 36 ತೆಗ್ದು ಇಲ್ಲ 30 ತೆಗ್ದು ಫೇಲ್ ಆದ ಅಂತಂದ್ರೆ ದಟ್ಸ್ ಓಕೆ ಬಿಡು, Try ಮಾಡ್ದ. ನಿನ್ ಡೆಡಿಕೇಶನ್ ನಾನು ನೋಡಿದೀನಿ, ನಿನ್ ಟ್ರೈನ್ ನಾನು ನೋಡಿದೀನಿ, ಓಕೆ ಸರಿ ತಲೆ ಕೆಡ್ಸ್ಕೊಬೇಡ, ನೆಕ್ಸ್ಟ್ ಟೈಮ್ ಬರಿ, ನಾವೆಲ್ಲರೂ ನಿನ್ ಜೊತೆಗಿದ್ದೀವಿ, ಫೈನ್ ಇದರಿಂದ ಯಾವುದೇ ರಾಂಗ್ ಡಿಸಿಷನ್ ತಗೋಬೇಡ. ಓಕೆ ಸಿ ನೋ ಒನ್ ಇಸ್ ಪರ್ಫೆಕ್ಟ್. ಸಿ ಇದು ನನ್ನ ಫ್ರೆಂಡ್ಸ್ಗಳು ಹೇಳ್ಕೊಡ್ತಾ ಬಂದಿದ್ದು. ಅಂಡ್ ಬೇಸಿಕ್ ನೇಚರ್ ಇಸ್ ನನ್ನ ತಾಯಿ. ಓಕೆ ಸಿ ಏನೂ ಗೊತ್ತಿಲ್ಲದಿದ್ದು ಒಂದು ತಾಯಿ ನನ್ನನ್ನು ಈ ಲೆವೆಲಿಗೆ ಕರ್ಕೊಂಡ್ಬರ್ತಾರೆ ಅಂತಂದ್ರೆ ಓಕೆ ಬೇಸಿಕ್ ಥಿಂಗ್ಸ್ ಅಂದ್ರೆ ಸಿನಿಮಾಗಳಿಂದ ನೋಡೇ ಕಲ್ತಿರೋದು. ವಾವ್ ಸರಿ, ನಾ ಸಿನಿಮಾಗಳಿಂದ ನನ್ನನ್ನು ಯಾವತ್ತೇ ನಾನು ಸೋತು ತಲೆ ಬಗ್ಗಿಸ್ದೆ ಅಂದಾಗ್ಲೂ ನನ್ನ ತಾಯಿ ಹೇಳಿದ್ದೊಂದೇ ಮಾತು, ಸಿ ಟುಡೇ ಇಸ್ ನಾಟ್ ದ ಎಂಡ್, ಓಕೆ ಯು ಹ್ಯಾವ್ ಅ ಬೆಟರ್ ಟುಮಾರೋ. ಫೈನ್ ಸಿ ನೀನ್ ತಲೆ ಕೆಡ್ಸ್ಕೊಬೇಡ, ನುಗ್ಗು. ಓಕೆ ಸೋಲು ಕಾಮನ್ ಎಲ್ಲರಿಗೂ. ಸೋಲು ಇಲ್ಲ ಅಂದ್ರೆ ನೀನ್ ಗೆಲುವನ್ನ ಹೆಂಗ್ ಎಂಜಾಯ್ ಮಾಡೋಕ್ಕಾಗತ್ತೆ? ಓಕೆ ಸಿ ಒಂದ್ ದಿವಸ, 2 ದಿವಸ, 3ನೇ ದಿವಸ, 100ನೇ ದಿವಸ ತನಕ ಟ್ರೈ ಮಾಡು, ಹೋಗ್ಲಿ 1000 ಟ್ರೈ ಮಾಡು, ನೋಡೋಣ, ಫೈನ್ ಆಮೇಲೆ ಗೆಲ್ತೀಯ ಅಂತ ಅಂದ್ಬಿಟ್ಟು. ಗೆಲ್ಲೋದು ಸೆಕೆಂಡ್ರಿ. ಸಿ ಗೆಲುವು ಈಸ್ ಈಸಿ ಎವ್ರಿ ಒನ್, ಬಟ್ ಈ ಸೋಲನ್ನು ಅನುಭವಿಸ್ಕೊಂಬರೋದಿದೆಯಲ್ಲ ತುಂಬಾ ಕಷ್ಟ ಅದು. ಓಕೆ ಓಕೆ ಈಗ ನಿಮ್ಮ ಫಿನಾನ್ಸ್ ಅನ್ನ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ? ಏನಾದರೂ ಒಂದು ಎಮರ್ಜೆನ್ಸಿ ಅಂತ ಸೇಫ್ ಪಾರ್ಕಿಂಗ್ ಮಾಡೋದು, ಇನ್ವೆಸ್ಟ್ ಮಾಡೋದು, ಅಥವಾ ನನಗೆ ನಾಳೆ ಏನಂತ ಗೊತ್ತಿಲ್ಲ, ಅಟ್ಲೀಸ್ಟ್ ಇದರಿಂದ ಒಂದು ಸ್ವಲ್ಪ ಒಂದು ರೆಗ್ಯುಲರ್ ಇನ್ಕಮ್ ಮಾಡ್ಕೊಳ್ಳೋಣ ಅನ್ನುವಂಥದ್ದು, ಈ ಥರದನ್ನ ಏನಾದರೂ ಈಗ ರೂಢಿಸ್ಕೊಂಡಿದ್ದೀರಾ? ಆರ್ ಈಗಲೂ ಅದೇ ತ್ರಿವಿಕ್ರಮ್ ಇದಾರಾ ಫ್ರೆಂಡ್ಸಿಗೆ ಕೊಡೋಣ ಅಂತ? ಫ್ರೆಂಡ್ಸಿಗೆ ಕೊಟ್ಟಿದ್ದು ಅವ್ರು ನನಗೆ ಕೊಟ್ಟಿದ್ದಕ್ಕೆ. ಸಿ ದಟ್ ಈಸ್ ಅ ಒನ್ ಮೇಜರ್ ಥಿಂಗ್. ಅವ್ರ ಕ್ರೆಡಿಟ್ ಕಾರ್ಡ್ ಬಿಲ್ಸ್ಗಳಿಂದ ಎಲ್ಲ ನನಗೆ ಕೊಟ್ಟಿದ್ದಕ್ಕೆ ಐ ಫೀಲ್ಡ್ ಇಟ್. ಆ್ಯಂಡ್ ಈಗ ಪ್ಲಾನ್ಸ್ಗಳೇನಿದೆ ಅಂತಂದ್ರೆ, ಈಗ ಬರೋ ಪೇಮೆಂಟ್ಸ್ಗಳೆಲ್ಲ ಏನಂತಂದ್ರೆ, ಸಿ ನನ್ನ ಕೈಲಿ ಅದನ್ನ ಮ್ಯಾನೇಜ್ ಮಾಡಕ್ ಆಗತ್ತೆ ಅಂತಂದ್ರೆ ಐ ಇನ್ವೆಸ್ಟ್ ಆನ್ ದಟ್. ನಾನು ಹೋಗಿ ನಿಂತ್ಕೊಂಡು ನೋಡ್ಕೋಬಹುದು ಅನ್ನೋ ಕಡೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಐ ಇನ್ವೆಸ್ಟ್ ಆನ್ ದಟ್. ಅದರ್ವೈಸ್ ಗೋಲ್ಡ್. ಓಕೆ ಏನಾದರೂ ಎಕ್ಸಾಂಪಲ್ಸ್ ಇದೆಯಾ ಇಲ್ಲಿವರೆಗೆ ನೀವು ಮಾಡ್ಕೊ? ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಎಲ್ಲೋ ಒಂದು ಕೃಷಿ ಜಮೀನು ತಗೊಳ್ಳೋದು, ಅಥವಾ ಇನ್ನೊಂದೇನೋ ಒಂದು ಸ್ಟಾಕ್ಸೋ ಶೇರ್ಸೋ, ಇಲ್ಲ ನಾನೊಂದು ಮನೆ ತಗೊಳ್ತೀನಿ, ಮನೆ ಕಟ್ತೀನಿ, ಬಾಡಿಗೆ ಬರುತ್ತೆ, ಈ ಥರದ್ದೇನೋ ಒಂದು ಪ್ಲಾನ್ಸ್ ಇರುತ್ತೆ. ವಾಟ್ ಆರ್ ಯೋರ್ ಪ್ಲಾನ್ಸ್? ಏನು ಅಂದ್ಕೊಂಡಿದ್ದೀರಿ? ಸಿ ನಾನೇನು ಅನ್ಕೊಂಡಿದ್ದೀನಿ ಅಂತಂದ್ರೆ, ಶೇರ್ಸ್ ಮೇಲೆ ದುಡ್ಡು ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇನ್ವೆಸ್ಟ್ ಕೂಡ ಮಾಡಿದ್ದೀನಿ ತುಂಬಾ ಶೇರ್ಸ್ಗಳ ಕಡೆ. ಆ್ಯಂಡ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನನ್ನ ಇಂಡಸ್ಟ್ರಿಲಿ ಸ್ವಲ್ಪ ದಿನ ಆಫ್ ಆದ್ರೂ ಅವೆಲ್ಲ ನನ್ನ ನೆಕ್ಸ್ಟ್ ಫರ್ದರ್ 2-3 ಇಯರ್ಸಿಗೆ ನನ್ನ ಕ್ಯಾರಿ ಮಾಡುತ್ತೆ ಅನ್ನೋ ಥರ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಓಕೆ ಓಕೆ ಸೊ ಇದು ನನ್ನ ಪ್ಲಾನಿಂಗ್ಸ್. ಬಿಕಾಸ್ ಗೋಲ್ಡ್ ನಿಮಗೆ ರೇಟ್ ಯಾವತ್ತೂ ಬೀಳಲ್ಲ, ಆಲ್ ಆಫ್ ಎ ಸಡನ್ ಬೀಳಲ್ಲ. ಓಕೆ, ಆಮೇಲೆ ನನ್ನ ಫ್ರೆಂಡ್ ಕೆಲವರೆಲ್ಲ ಫಾರ್ಮರ್ಸ್ ಇದ್ದಾರೆ. ಸೊ ಐ ಟಾಕ್ ಟು ದೆಮ್, ಇದ್ರ ಮೇಲೆ ಇನ್ವೆಸ್ಟ್ ಮಾಡೋಣ, ನೀನು ಇನ್ವೆಸ್ಟ್ ಮಾಡೋ ನಾನು ನೋಡ್ಕೋತೀನಿ, ಇಷ್ಟು ಪರ್ಸೆಂಟೇಜ್ ನಾನು ಕೊಡ್ತೀನಿ, ಈ ಥರದ್ದು ಮಾತಾಡೋರು ಇದ್ದಾರೆ. ಐ ಇನ್ವೆಸ್ಟ್ ಆನ್ ದೆಮ್. ಸೊ ದಿಸ್ ಇಸ್ ಅ ಬೆಟರ್ ವೇ. ಇಲ್ಲ ನಾನು ಹೋಗಿ ನಿಂತ್ಕೊಂಡಲ್ಲಿ ನಾನು ಫಾರ್ಮರ್ ಆಗಿ ಮಾಡ್ತೀನಿ ಅಂದ್ರೆ ಆಗಲ್ಲ. ದಟ್ ಈಸ್ ನೋನ್ ಥಿಂಗ್. ಇನ್ನೊಂದು, ಇಲ್ಲ ನಾನು ಶೇರ್ಸ್ ಕಡೆ ತುಂಬಾ ಗಮನ ಕೊಟ್ಟು ಮಾಡ್ತೀನಿ ಅಂತಂದ್ರೆ ಅದು ಆಗಲ್ಲ. ಬಿಕಾಸ್ ನನ್ನ ಫ್ರೆಂಡ್ಸ್ಗಳಿರೋದ್ರಿಂದ ಇಟ್ಸ್ ಈಸಿ ಫಾರ್ ಮೀ ಟು ಇನ್ವೆಸ್ಟ್. ಅದರ್ವೈಸ್ ಗೋಲ್ಡ್ ಇಸ್ ಅ ಬೆಟರ್ ಆಪ್ಷನ್ ಫಾರ್ ಮೀ. ಇಲ್ಲ ಫ್ಲಾಟ್ಸ್ಗಳಿದೆ. ಸಕ್ಸಸ್ಫುಲ್ ಆಗಬೇಕು ಅಂದ್ರೆ ಒಬ್ಬ ಕಾಮನ್ ಮ್ಯಾನ್, ಈಗ ನಾನು ಕಾಲೇಜ್ಗೆ ಹೋಗ್ತಾ ಇರೋ ಹುಡುಗ, ನಾನೇನೋ ಮಾಡ್ಬೇಕಪ್ಪ, ಫುಲ್ ಟೈಮ್ ಹೋಗ್ಲಾ, ನಾನು ಪಾರ್ಟ್ ಟೈಮ್ ಮಾಡ್ಕೊಳ್ಳ, ಅಥವಾ ಇದನ್ನ ಯಾವಾಗ ತಗೊಳ್ಳಿ, ನಾನು ಒಂದು ಕೆಲಸ ಅಂತ ತಗೊಂಡು ಅದಾದ್ಮೇಲೆ ಇಂತಿಷ್ಟು ಅಂತ ಒಂದು ಸೇಫ್ ಪಾರ್ಕಿಂಗ್ ಮಾಡಿಕೊಂಡು ಆಮೇಲೆ ಇಂಡಸ್ಟ್ರಿಗೆ ಬರಲ್ಲ, ಈ ಥರದ ಕೆಲ ಕ್ವೆಶನ್ಸ್ ಇರುತ್ತೆ. ನಿಮ್ಮ ಸೂಚನೆಗಳು ಏನಂತವರಿಗೆ, ಕನಸು ಕಾಣೋದಕ್ಕೆ ಈಗ ಆರಂಭ ಮಾಡೋರಿಗೆ ಏನು ಹೇಳ್ತೀರಿ? ಸಿ ಎನಿ ಫೀಲ್ಡ್ ಐಲ್ ಟೆಲ್ ಯು, ಇಟ್ ಟೇಕ್ಸ್ ಟೈಮ್. ನಾವು ಒಂದು ಡಿಗ್ರಿ ಸರ್ಟಿಫಿಕೇಟ್ ತೊಗೊಳೋದಕ್ಕೆ 14 ವರ್ಷ ಓದ್ತೀವಿ. ಇಟ್ಸ್ ನಾಟ್ ಸೊ ಈಸಿ. ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಬೋಣ, ಇಟ್ಸ್ ನಾಟ್ ಸೊ ಈಸಿ. ಅಷ್ಟು ವರ್ಷ ನಾವು ಕಷ್ಟಪಟ್ಟು ಒಂದು ಡಿಗ್ರಿ ಸರ್ಟಿಫಿಕೇಟ್ ತೊಗೋತೀವಿ. ಎಲ್ಲ ಕೆಲಸದಲ್ಲೂ ನಮ್ಗೆ ಅದೇ ಡೆಡಿಕೇಶನ್ ಇರಬೇಕು. ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಸ್ಟಾರ್ಟ್ ಮಾಡಬೇಕು ಡಿಗ್ರಿ ಬರೋ ತನಕ. ನೀವು ಡಿಗ್ರಿಗೆ ಬಂದು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಕೆರಿಯರ್ ಅಂತಂದ್ರೆ, ಸಿ ಈಗ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ನಿಮ್ಗೆ ಏನಾದರೂ ಪ್ಲಾನ್ ಇದ್ರೆ, ಬೇಸಿಕಲಿ ಚಿಕ್ಕ ವಯಸ್ಸಿಗೆ ಪ್ಲಾನ್ ಇದ್ರೆ ಸ್ಟಾರ್ಟ್ ಮಾಡ್ಕೊಳ್ಳಿ, ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳಿ. ದೆನ್ ಯು ಸ್ಟಾರ್ಟ್ ಥಿಯೇಟ್ರಿಂಗ್. ಸೊ ಅಲ್ಲಿಗೆ ಹೋಗೋದು, ಮತ್ತೊಂದು ಶಾರ್ಟ್ ಮೂವೀಸ್, ಸಿನಿಮಾಸ್, ಈ ಥರ ಟ್ರೈ ಮಾಡ್ಕೊಳ್ಳೋದ್ರಲ್ಲಿ ಒಂದು ಇದಿರುತ್ತೆ. ನಿಮ್ಮ ಹತ್ರ ಡಿಗ್ರಿ ಇಲ್ಲ ನನಗೆ ಬೇರೆ ಆಪ್ಷನ್ಸ್ ಇಲ್ಲ ನಾನು ಟೋಟಲ್ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿ ಮಾಡ್ಕೋತೀನಿ ಅಂತಂದ್ರೆ ದಟ್ ಇಸ್ ಅ ಬ್ಯಾಡ್ ಆಪ್ಷನ್. ಎಷ್ಟು ದಿನ ಇರ್ತಾರೆ ನಿಮ್ಮ ಪೇರೆಂಟ್ಸ್, ಎಷ್ಟು ದಿನ ಇರ್ತಾರೆ ನನಗಿರೋಂಥ ಫ್ರೆಂಡ್ಸು? ಸಿ ಅವರು ತುಂಬ ದಿನ ಮಾಡೋದಕ್ಕಾಗಲ್ಲ, ಬಿಕಾಸ್ ಅವ್ರ ಲೈಫು ಇರುತ್ತೆ. ನಿಮ್ಗೆ ಈ ಥರದ್ದೊಂದು ಬ್ಯಾಕಪ್ ಇತ್ತು, ಒಂದು ಡಿಗ್ರಿ ಇಲ್ಲ ಮತ್ತಿನ್ನೊಂದು ಫೀಲ್ಡಲ್ಲಿ ಇನ್ನೊಂದು ಬ್ಯಾಕಪ್ ಇತ್ತು ಅಂತಂದರೆ ಇಟ್ಸ್ ವೆರಿ ಈಸಿ ಟು ಗೆಟ್ ಇನ್ ಟು ದಟ್. ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ಮೇ ಬಿ ಒಂದು 4 to 5 yearsಲ್ಲಿ ಯು ವಿಲ್ ಬಿ ಲೈಕ್ ಸಮ್ವೇರ್. ನೀವು ಬಂದಿದ್ದು 1 ವರ್ಷಕ್ಕೆ ನಿಮಗೆ ಯಾವ ಇಂಡಸ್ಟ್ರಿಲೂ ಕೋಟಿ ಕೊಡಲ್ಲ. ನಾವು ಅನ್ಕೊಂಡ್ಬಿಡ್ತೇವೆ ಯಶ್ ಅವ್ರು ಬಂದರು, ದರ್ಶನ್ ಅವ್ರು ಬಂದರು, ನಾನು ಬರ್ಬೋದು ಅಂತ ಅಂದ್ಬಿಟ್ಟು. ಇಟ್ಸ್ ನಾಟ್ ಅಟ್ ಆಲ್ ಈಸಿ. ಒಬ್ಬ ಡೈರೆಕ್ಟರ್ನೂ ಆಗಲಿ, ಒಬ್ಬ ಪ್ರೊಡ್ಯೂಸರ್ ಆಗಲಿ, ದೇ ವಿಲ್ ಕ್ಯಾಲ್ಕುಲೇಟ್ ನಿನ್ನಿಂದ ನನಗೆ ಎಷ್ಟು ಬರುತ್ತೆ ಅಂತ. ನಿನ್ನಿಂದ ನನಗೆ 50 ಪಟ್ಟು ಎಕ್ಸ್ಟ್ರಾ ಬರುತ್ತೆ ಅನ್ನೋದಿದ್ರೆ ಮಾತ್ರ ನಾನು ನಿನ್ಗೆ 1 ಪಟ್ಟು ಕೊಡ್ತೀನಿ ಹೊರತು, ಇಲ್ಲ ಅಂದರೆ ಸುಮ್ಮನೆ ಇನ್ವೆಸ್ಟ್ ಮಾಡಲ್ಲ. ಸೊ ಆಲ್ ಪ್ರೊಡ್ಯೂಸರ್ಸ್ನು ಯಶ್ ಅವ್ರ ಮೇಲಾಗಲಿ, ಸುದೀಪ್ ಅವ್ರ ಮೇಲಾಗಲಿ, ಇಲ್ಲ ದರ್ಶನ್ ಅವ್ರ ಮೇಲಾಗಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ವಾಪಸ್ ಬರುತ್ತೆ ಅಂತ. ಸೊ ದಿಲ್ ಕ್ಯಾಲ್ಕುಲೇಟ್. ಆ ಕ್ಯಾಲ್ಕುಲೇಷನ್ ಮೇಲೆ ನಡೆಯೋದು. ಆ ಟೈಮಿಂಗ್ ನಿಂಗೆ 5 ವರ್ಷ ಬೇಕು. ಅಂದ್ರೆ ನಿಮ್ಮ ಓವರ್ ಆಲ್ ಜರ್ನಿಯನ್ನು ನೋಡಿದಾಗ ಒಂದು ಹೈಲೈಟ್ ಅಂತ ನನಗೆ ಅನ್ಸಿದ್ದು, ಫ್ರೆಂಡ್ಶಿಪ್ ಅನ್ನ ಹಾಳು ಮಾಡ್ಕೊಳ್ಳದೆ ಉಳಿಸ್ಕೊಳ್ಳೋದು ಹೇಗೆ ಅಂತ ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ. ಏನೋ ಎಕ್ಸ್ಪೆಕ್ಟ್ ಮಾಡಿಬಿಡ್ತಾರೆ, ಇನ್ನೇನೋ ನೆಟ್ಗೆ ರೆಸ್ಪಾಂಡ್ ಮಾಡೋದಿಲ್ಲ, ಸಮಸ್ಯೆ ಆಗ್ಬಿಡುತ್ತೆ, ರಿಲೇಶನ್ಶಿಪ್ ಹಳಸೋಗ್ಬಿಡುತ್ತೆ.
ಸೊ ಒಂದು ಸ್ಟ್ರಾಂಗ್ ಫ್ರೆಂಡ್ಶಿಪ್ ಬಾಂಡನ್ನು ಹೇಗೆ ಕಾಪಾಡ್ಕೊಳ್ಳೋದು? ದಟ್ಸ್ ವಾಟ್ ಐ ವಾಂಟ್ ಟು ನೋ ಫ್ರಮ್ ಯು. ನೀವಾಗಿರಿ. ನಾನು ಯಾರನ್ನೋ ನೋಡ್ಕೊಂಡು ನಾನು ಇನ್ಫ್ಲೂಯೆನ್ಸ್ ಆಗೋದಕ್ಕಿಂತ ನೀವಾಗಿದ್ರೆ ಫಸ್ಟ್ ಡೇ ಇಂದ ಫ್ರೆಂಡ್ ಜೊತೆಗೆ ಹೆಂಗಿದ್ರೆ ಅದನ್ನ ಉಳಿಸ್ಕೊಂಡು ಹೋದ್ರೆ ಅವನೇ ಉಳಿಸ್ಕೊಂಡು ಹೋಗ್ತಾನೆ. ಫಾರ್ ಎಕ್ಸಾಂಪಲ್ ನಮ್ಮಿಬ್ರು ನಡುವೆ ಏನಿತ್ತು ಅಂದ್ರೆ ಮ್ಯೂಚುವಲ್ ಅಂತಂದ್ರೆ ನಾವಿಬ್ರು ಕ್ರಿಕೆಟ್ ಪ್ಲೇಯರ್ಸ್. ನಾನಾಗಿದ್ದೆ, ಆ ರೀತಿ ನಿಮ್ಗೆ ಇಷ್ಟ ಆಯ್ತು, ನೀವು ಬಂದ್ರಿ. ಒಬ್ಬ ಫ್ರೆಂಡ್ಸ್ ಇಂದ 100% ಕ್ವಾಲಿಟಿ ಯಾವನು ಎಕ್ಸ್ಪೆಕ್ಟ್ ಮಾಡಲ್ಲ. 2% ಕ್ವಾಲಿಟಿ ಅವ್ನಿಗೆ ಇಷ್ಟ ಆಗಂತಿದ್ರೆ ಅದನ್ನ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗಿ ಅಷ್ಟೇ. ಆಲ್ ದಿ ವೆರಿ ಬೆಸ್ಟ್ ಸರ್, ನಿಮ್ಮ ಫ್ಯೂಚರ್ ಚೆನ್ನಾಗಿರ್ಲಿ. ಥ್ಯಾಂಕ್ಸ್ ಅ ಲಾಟ್ ಮನಿ ಮಾತು ಕಾರ್ಯಕ್ರಮದಲ್ಲಿ ಮಾತಾಡಿದ್ಕೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಕ್ರೂಗೂ ತುಂಬಾ ಇಂಪಾರ್ಟೆಂಟ್ ಕೊಟ್ಟು ಸೊ ಅವರು ಇಷ್ಟ ತನಕ ಕೂತಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಎಸ್ ಸರ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ನಲ್ಲಿ ಇಂಥ ಸಕ್ಸಸ್ ಸ್ಟೋರೀಸ್ ಸ್ಕ್ರಾಚ್ ನಿಂದ ಆರಂಭ ಮಾಡಿ ಕೋಟ್ಯಾಧಿಪತಿಗಳಾದವರು ನಿಮಗೆ ಕಲಿಸ್ಕೊಡ್ತಾರೆ. ಅನೇಕ ಬಿಸ್ನೆಸ್ ಐಡಿಯಾಸ್, ಕೃಷಿನಲ್ಲಿ ನೀವು ಕೋಟಿಗಟ್ಟಲೆ ದುಡಿಯೋದಕ್ಕೆ ಅವಕಾಶ ಇದೆ. ಬಟ್ ಪ್ರೊವೈಡೆಡ್ ಕೆಲ ಅಂಶಗಳನ್ನು ನೀವು ಕಲ್ತ್ಕೊಳ್ಳೇಬೇಕು. ಫಾರ್ಮಿಂಗ್, UPSC ಕ್ಲಿಯರ್ ಮಾಡೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಆಯ್ಕೆಗಳು ಹಲವಿದೆ. ಸಾಧಕರು ಅವರ ಲಾಭದ ಗುಟ್ಟನ್ನು ನಿಮ್ಗೆ ಹೇಳ್ಕೊಡ್ತಾರೆ. ಕಲಿಬೇಕಾ? ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಸಾಧಕರಾಗಿ. ಥ್ಯಾಂಕ್ ಯು.